ಓಂ ಶಾಂತಿ. ಇವತ್ತಿನ ಟಾಪಿಕ್ ರೀ ನಷ್ಟ ಮೋಹ ಮೇಲೆ ನಿರ್ಮೋಹಿ ಹೇಗಾಗ್ಬೇಕು. ನನಗ ತಿಳುವಳಿಕೆ ಪ್ರಕಾರ ನಮಗೆ ಎಷ್ಟು ತಿಳುವಳಿಕೆ ಐತ್ಲ ಅಷ್ಟು ನನಗ ಅನಿಸ್ತೈತಿ ಎಲ್ಲದಕ್ಕೂ ನಮ್ಮ ಜೀವನದಲ್ಲಿ ದುಃಖಕ್ಕೆ ಕಾರಣ ಏನಂದ್ರ ಮೋಹನ ಅನಿಸ್ತೈತಿ. ಈ ಮೋಹ ಎಂಬ ಕೀಡ ನಮ್ಮೊಳಗೆ ಏನೈತ್ಲ ಇದು ಎಲ್ಲವನ್ನು ನಮ್ನ ಸತ್ಯಾನಾಶ ಮಾಡೋಗಿತೈತ್ರಿ. ಅದಕ್ಕ ಬಾಬಾ ಅಂತ ಲಾಸ್ಟ್ ಪೇಪರ್ ಐತಿ ನಷ್ಟ ಮೋಹಿ ಸ್ಮೃತಿ ಲಬ್ಧ ಅಂತ ಹೇಳ್ತಾರೆ ಬಾಬಾ. ಎಲ್ಲಿವರೆಗೂ ನೀವು ಮೋಹ ಕಟ್ ಮಾಡೋದಿಲ್ಲ, ಬಾಬಾನ್ ಜೊತೆ ನೆನಪಿನ ಸ್ಮೃತಿ ನೀವು ಆಗೋದಿಲ್ಲ ಅಂತ ಹೇಳ್ತಾರಿ ಬಾಬಾ. ಈಗ ಮೋಹ ಅಂದ್ರೆ ಏನು? ಇದಕ್ ಕಾರಣ ಏನು? ನಾನು ನನ್ನದು. ಇದು ಎಲ್ಲಿವರೆಗೂ ಇದು ನಾನು ನನ್ನದನ್ನ ಚೆನ್ನಾಗಿ ನಾವು ಅರಿತುಕೊಳ್ಳೋದಿಲ್ಲ, ನಮ್ ಮೋಹ ಕಟ್ ಆಗೋದಿಲ್ರಿ. ನಾ ಆತ್ಮ ಮೇಲಿಂದ ಬಂದಾಗ ಏನೂ ತಗೊಂಡ್ ಬಂದಿಲ್ರಿ, ಹೊಳ್ ಹೋಗ್ಬೇಕಾದ್ರೂ ಏನೂ ತಗೊಂಡ್ ಹೋಗೋದಿಲ್ಲ. ಆದ್ರೆ ಬಂದಾಗ ಅಕ್ಷಣ ಮತ್ತು ಹೋಗುವಾಗ ಅಕ್ಷಣ ಅಷ್ಟೇ ನೆನಪಿರ್ತೈತ್ರಿ. ಅದೇ ಈ ನಡು ಏನ್ ನಾವ್ ಜೀವನ ಮಾಡ್ತೇವಲ್ಲ, ಈ ಟೈಮ್ನ ನಮ್ಗ್ ಖಬರೇ ಇರೋದಿಲ್ಲ. ನಾ ಏನು ಒಯ್ಯಂಗಿಲ್ಲ, ಯಾವ್ದನ್ನ ಒಯ್ತಲ್ಲ ನಾ ಅದಕ್ಕ ಬೆನ್ ಹತ್ಬೇಕಂತ ಲಕ್ಷ್ಯ ಇರೋದಿಲ್ಲ. ಒಂದು ಎಲ್ಲಾರು ಹೇಗ್ ಮಾಡತ್ತಾರ ಅದಕ್ಕ ಹಂಗ್ ಮಾಡ್ತೇವೋ ಏನೇನೋ ಗೊತ್ತಿಲ್ಲ ರೀ, ಆದ್ರ ಲಕ್ಷ್ಯ ಇರೋದಿಲ್ಲ. ನನ್ ಜೊತೆಗ್ ಏನ್ ಬರ್ತೈತ್ಲ ನಾ ಅದಕ್ ಬೆನ್ ಹತ್ತಬೇಕು. ಅದನ್ನೇ ಬಾಬಾ ಬಂದ್ ತಿಳಿಸತಾನೆ, ಯಾವ್ದ್ ಅವಿನಾಶಿ ಐತ್ಲ ಅದಕ್ ಬೆನ್ ಹತ್ರಿ ಅಂತನ್ರಿ. ನಾ ಆತ್ಮ ಮೊಟ್ಟ ಮೊದಲು ಫಸ್ಟ್ ಟೈಮ್ ನಾ ಯಾವಾಗ ತಾಯಿ ಗರ್ಭದಲ್ಲಿ ಬರ್ತೇನಲ್ಲ, ಅವಾಗ ಮೊಟ್ಟ ಮೊದಲು ನನಗ ಏನ್ ಸಿಗ್ತೈತ್ರಿ? ದೇಹ ಸಿಗ್ತೈತಿ. ಆಮೇಲೆ ನನಗ ಪರಿವಾರ ಸಿಗ್ತಾರು. ಆಮೇಲೆ ನನಗ ಏನ್ರಿ ಸಂಬಂಧಿಕರು ಸಿಗ್ತಾರು. ಆಮೇಲೆ ಫ್ರೆಂಡ್ ಸರ್ಕಲ್ ಸಿಗ್ತಾರು. ಆಮೇಲೆ ನನಗೊಂದ್ ಡಿಗ್ರಿ ಸಿಗ್ತೈತಿ. ಈ ಹೆಂಗ್ ನಾವು ಮಾಡ್ಕೋತ ಹೋಗಿದೇವಲ್ಲ, ಹಂಗಂಗ ಎಷ್ಟೆಷ್ಟ ನಮಗ ಆತ್ಮಕ್ ಏನೇನ್ ಸಿಗ್ತಾ ಹೋತಲ್ಲ, ನಾವೇನ್ ಮಾಡ್ದಿ ಅದ್ರ ಜೊತೆ ಅಂಟ್ಕೋಕತ್ವಿ. ಅಲ್ಲೇ ಪ್ರಾಬ್ಲಮ್ ಐತೆ. ನಮ್ಗ ಭಗವಂತ ಎದಕ್ ಕೊಟ್ಟಿದ್ದಾನ್ರಿ? ಬಳಸ್ಲಿಕ್ ಕೊಟ್ಟಿದ್ದಾನ್ರಿ, ಯೂಸ್ ಮಾಡಕ್ ಕೊಟ್ಟ. ಖರೆ ಅದನ್ನ ನಾವ್ ಏನ್ ಮಾಡ್ಬಿಟ್ವಿ, ಅದನ್ನ ಯೂಸ್ ಮಾಡೋದ್ ಬದ್ಲಾಗಿ ಅದ್ರ ಜೊತೆ ಅಂಟ್ಕೊಂಡು ಅದ್ ನಂದ ಅಂತ ತಿಳ್ಕೊಂಡ್ಬಿಟ್ಟೇವ್ರಿ. ಯಾವಾಗ ಅದ್ ನಂದ ಅಂತ ತಿಳ್ಕೊತೇವ್ ನೋಡ್ರಿ, ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಕೈತ್ರಿ. ಈಗ ಫಸ್ಟ್ ನಾ ಆತ್ಮಕ್ ನನಗ್ ಏನ್ ಸಿಗ್ತೈತ್ರಿ? ಮನಸ್ಸು ಬುದ್ಧಿ. ನಾ ಆತ್ಮ ಮನಸ್ಸು ಬುದ್ಧಿ ಸಂಸ್ಕಾರಕ್ಕ ನಾ ಏನ್ ಅದೇನ್ರಿ? ಮಾಲಕ್ ಅದೇನಿ. ಸೊ ನಾ ಆತ್ಮನ ಮನಸ್ಸ ಜೊತೆ ಅಂಟ್ಕೊಂಡ್ಬಿಟ್ಟೆ. ನಾ ಆಕ್ಚುಲಿ ನಾ ಆತ್ಮನ ಬೇರೆ ರೀ, ಈ ಮನಸ್ಸ ಬೇರೆ ರೀ. ನಾ ಆತ್ಮ ಇದ್ರ ಮಾಲಕ್ ಅದೇನೆ. ಖರೆ ಏನಾಗ್ಬಿಟ್ಟೈತಿ, ನಾನು ಆತ್ಮ ಮನಸ್ಸಿನ ಜೊತೆ ಅಟ್ಯಾಚ್ಮೆಂಟ್ ನ ಬಂದೇನೆ, ಮೋಹನ ಬಂದೇನೆ. ಈಗ ಫಾರ್ ಎಕ್ಸಾಂಪಲ್ ಮನಸ್ಸಿನ ಜೊತೆ ಅಟ್ಯಾಚ್ಮೆಂಟ್ ಅಂದ್ರ ಅರ್ಥ ಏನಂದ್ರ, ಮನಸ್ಸಿನಲ್ಲಿ ಬರುವಂತ ವಿಚಾರಗಳ ಜೊತೆ ಅಟ್ಯಾಚ್ಮೆಂಟ್. ಅಂದ್ರ ನನ್ ವಿಚಾರ ಶ್ರೇಷ್ಠ, ನಾ ತಿಳ್ಕೊಂಡಿದ್ದ ಭಾರಿ, ನಂದ್ ಐಡಿಯಾ ಬಹಳ ಚಲೋ ಐತಿ, ನನ್ ಮನಸ್ನಾಗ ಏನ್ ಆಲೋಚನೆಗಳು ಬರ್ತಾವಲ್ಲ ಅದು ಭಾರಿ. ಮತ್ತ ನಾವೇನ್ ಮಾಡ್ತೀವಿ, ನಮ್ ವಿಚಾರ ಐತ್ರ, ನಮ್ ವಿಚಾರದ ಆದ್ಮೇಲೆ ಅಂದ್ರೆ ನಾವೇನ್ ಮಾಡ್ತೀವಿ, ಇದು ನನ್ ಮನಸ್ಸ್ರಿ, ಇದು ವಿಚಾರಗಳು, ಇದು ನಾ ಆತ್ಮ. ನಾ ಆತ್ಮ ಈ ವಿಚಾರಗಳ ಜೊತೆ ಅಂಟ್ಕೊಂಡ್ಬಿಟ್ಟೆ. ಅಂದ್ರೆ ನನ್ನ ವಿಚಾರ ಬಹಳ ಶ್ರೇಷ್ಠ, ನನ್ನ ವಿಚಾರ ಮಹಾನ. ಇದ್ರ ಜೊತೆ ನನ್ನ ವಿಚಾರ ಜೊತೆ ಅಂಟ್ಕೊಂಡ್ ಕೂತ್ರ ಅರ್ಥ ಏನು? ಒಮ್ಮೆ ನನ್ನ ವಿಚಾರಗಳ ಜೊತೆ ನಾ ಅಂಟ್ಕೊಂಡ್ ಕೂತ್ನಿ ಅಂದ್ರ ಅವಾಗ ನಂಗ ಬೇರೆ ಯಾರ್ದು ವಿಚಾರಗಳನ್ನ ತಿಳ್ಕೋಬೇಕು, ಅವ್ರು ಎದಕ್ಕೆ ಹೇಳತ್ತಾರೋ, ಅವ್ರ ಐಡಿಯಾ ಹೆಂಗ ಒಂದಿಟ್ಟ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಕೇಳ್ಬೇಕು ಅನ್ನೋದ ಬರೋದಿಲ್ಲ. ನನ್ ವಿಚಾರ ಜೊತೆ ಅಂಟ್ಕೊಂಡೆ ಅಂದ್ರೆ ನನಗೆ ಅಹಂಕಾರ ಬರ್ತೈತಿ, ಅಥವಾ ನನ್ ವಿಚಾರ ಚಲೋ ಇಲ್ಲ ಅಂದ್ರೆ ನನಗೆ ಕೀಲರ್ ಮೀನೆ ಬರ್ತೈತಿ. ಇವ್ ಎರಡ್ ಬರ್ತಾವ ನೋಡ್ರಿ. ಮೋಹದಿಂದ ಒಂದ್ ಅಹಂಕಾರ ಬರ್ತೈತಿ, ಮೋಹದಿಂದ ಅಪಮಾನನು ಫೀಲಿಂಗ್ ಆಕೈತಿ. ಇನ್ ಅಪಮಾನ ಫೀಲಿಂಗ್ ಆಯ್ತಂದ್ರ ಸಿಟ್ಟು ಬರ್ತೈತಿ, ಘೃಣಾಭಾವ ಬರ್ತೈತಿ, ಈರ್ಷಾ ಭಾವನೆ ಬರ್ತೈತಿ ಅವ್ರ ವಿಚಾರಕ್ಕೆ. ಈಗ ನೋಡ್ರಿ, ನನ್ ವಿಚಾರನ ಶ್ರೇಷ್ಠ ಅಂತ ನಾ ಹೇಳೇನಂತಿಕೋ, ನನ್ ವಿಚಾರ ಶ್ರೇಷ್ಠ. ಅವಾಗ ಇನ್ನೊಬ್ರು ಇನ್ನೊಂದ್ ವಿಚಾರ ಹೇಳಿದ್ರ, ಅವಾಗ ಬೇರೆಯವ್ರ ಎಲ್ಲಾರು ಆ ವಿಚಾರವನ್ನ ಕೇಳಿದ್ರಂದ್ರ, ಆ ವಿಚಾರ ಎಲ್ಲರಿಗೂ ಇಷ್ಟ ಆತಂದ್ರ ನನ್ಗ ಒಂಥರ ಹೊಟ್ಟೆ ಕಿಚ್ಚಿ ಬಂದಂಗ ಆಗೈತಿ. ಅವ್ರದ ಕೇಳಿದ್ರು ನೋಡ, ನನಗ್ ಅಪಮಾನ ಮಾಡಿದ್ ನೋಡ, ಅಥವಾ ಅವ್ರ ಮೇಲೆ ನಮ್ಗ ದ್ವೇಷದ ಭಾವನೆ ಬರ್ತೈತಿ, ಅವ್ರ ಮೇಲೆ ನಮ್ಗ ಸಿಟ್ಟು ಬರ್ತೈತಿ. ನೋಡ್ರಿ ಎಷ್ಟು ಕೆಟ್ಟ ಐತ್ ನೋಡ್ರಿ ಮೋಹ. ಒಂದನ್ನ ಅಂಟ್ಕೊಳ್ಳೋದ್ರಿಂದ.
ಸೊ ಇದು ವಿಚಾರ. ನೆಕ್ಸ್ಟ್ ಬುದ್ಧಿ ಜೊತೆ ಅಂಟ್ಕೊಂಡೇನೆ. ಬುದ್ಧಿ ಅಭಿಮಾನ ಅಂದ್ರ ನಾನ್ ನಿರ್ಣಯ ಭಾಳ ಕರೆಕ್ಟ್ ಓದ್ತೇನೆ ನೋಡ್ರಿ. ಅಂತ ಬುದ್ಧಿ ಅಭಿಮಾನ, ನಾನ್ ನಿರ್ಣಯ ಭಾಳ ಕರೆಕ್ಟ್ ನನ್ನ ಪರೀಕ್ಷಿಸೋ ಶಕ್ತಿ ಭಾಳ ಚಲೋ ಐತಿ. ನಾ ಒಮ್ಮೆ ಒಬ್ರನ್ನ ತಿಳ್ಕೊಂಡ್ಬಿಟ್ರೆ ಸಾಕ್ರಿ, ಬೇಗನ ತಿಳ್ಕೊಂಡ್ಬಿಡ್ತೇನ್ರಿ. ಅವ್ರ ಹೆಂಗ್ ಅದಾರ ನನ್ಗೆ ಗೊತ್ತೈತ್ರಿ. ಅವ್ರ ಅದನ್ನ ಹೇಳಿದಾರ ಅಂದ್ರ ನಾ ಇದಕ್ಕ ಹೇಳಿದಾರ ಅಂತ ನನ್ಗೆ ಅನಿಸ್ತೈತಿ ನೋಡ್ರಿ. ಎಷ್ಟು ಬುದ್ಧಿ ಅಭಿಮಾನ, ಕರೆಕ್ಟ್ ಡಿಸಿಷನ್ ತಗೋತೇನಿ. ಇದು ಬುದ್ಧಿ ಜೊತೆ ಮೋಹ. ಬುದ್ಧಿ ಜೊತೆ ಮೋಹ ಬರೋದ್ರಿಂದ ಒಂದ್ ಅಭಿಮಾನ್ರಿ ಬರ್ತೈತಿ. ಅದು ಒಂದ್ಸಲ ನಿರ್ಣಯ ಅಂದ ತಪ್ಪ ಆದಿದಾಗ ನನಗೊಂಥರ ಇನ್ಸಲ್ಟ್ ಫೀಲಿಂಗು ಆಕೈತಿ, ಫೇಲ್ಯೂರ್ ಜೀವನದಲ್ಲಿ ಆಕೈತಿ. ಅದಕ್ಕ ಬಾಬಾ ಹೇಳ್ತಾನೆ, ಇದು ಯಾವ್ದೂ ನೀ ಅಲ್ಲ, ವಿಚಾರೂ ನೀ ಅಲ್ಲ, ಬುದ್ಧಿನೂ ನೀ ಅಲ್ಲ, ನೀ ಕೇವಲ ಒಂದು ಆತ್ಮ ಅದಿ ಅಂತ ಹೇಳ್ತಾರೆ. ಇನ್ನು ಬರ್ತದೆ ಸಂಸ್ಕಾರ. ಸಂಸ್ಕಾರ ಜೊತೆ ಅಟ್ಯಾಚ್ಮೆಂಟ್, ಸಂಸ್ಕಾರ ಜೊತೆ ಮೋಹ. ಸಂಸ್ಕಾರ ಜೊತೆ ಮೋಹ ಅಂದ್ರ ಅದ್ರ ಒಳ್ಳೇದು ಐತಿ, ಕೆಟ್ಟದ್ದು ಐತಿ. ಅದ್ರ ಜೊತೆ ಅಟ್ಯಾಚ್ಮೆಂಟ್. ಒಳ್ಳೇದಂದ್ರ ವಿಶೇಷತೆಗಳು, ಒಳ್ಳೇದಂದ್ರ ಸ್ಕಿಲ್ಸ್. ಈಗ ನನಗೆ ಅನೇಕ ನನ್ನ ಕಡೆ ಸ್ಕಿಲ್ಸ್ ಇರ್ತಾವ್ರಿ. ಒಂದು ಡ್ಯಾನ್ಸ್ ಅನ್ಬೋದ್ರಿ, ಒಂದು ಡ್ರಾಯಿಂಗ್ ಅನ್ಬೋದ್ರಿ, ಒಂದು ಸಿಂಗಿಂಗ್ ಅನ್ಬೋದ್ರಿ. ಅನೇಕ ಪ್ರಕಾರದ ಸ್ಕಿಲ್ಸ್ಗಳು ಇರ್ತಾವ. ಅದ್ರ ಜೊತೆ ಅಂಟ್ಕೊಳ್ಳೋದು, ನನ್ನ ಕಡೆ ಇಷ್ಟೆಲ್ಲ ನನ್ ಕ್ವಾಲಿಟೀಸ್ ಅದಾವು, ನಾ ಅಡಿಗೆ ಚಂದ ಮಾಡ್ತೇನೆ, ನಾ ಬಡ್ಸೋದ್ ಚಂದ ಮಾಡ್ತೇನೆ, ನಾ ಮಾತಾಡೋದ್ ಚಂದ ಮಾತಾಡ್ತೇನೆ. ಇವು ಅನೇಕ ಪ್ರಕಾರದ ಅಟ್ಯಾಚ್ಮೆಂಟ್ ನಾಗ ಬಂದ್ಬಿಟ್ಟು ಸ್ಕಿಲ್ಸ್, ನಮ್ ಚಲೋ ಗುಣ, ನಮ್ ವಿಶೇಷತೆ ಜೊತೆ ಅಟ್ಯಾಚ್ಮೆಂಟ್. ಇದೇನ್ ಮಾಡ್ತೈತಿ, ನಾನ ಶ್ರೇಷ್ಠ ಅಂತಾರೆ ಒಯ್ತೈತಿ. ಅಥವಾಗ ಇನ್ನೊಬ್ರು ಎದುರುಗಡೆದ ಅವ್ರು ನನ್ಕಿಂತ ಚಂದ ಹಾಡಾಕತ್ರ ಅಂದ್ರೆ, ಇನ್ನೊಬ್ರು ನನ್ಕಿಂತ ಚಂದ ಡ್ಯಾನ್ಸ್ ಮಾಡಾಕತ್ರ, ನನಗೊಂದಿಟ್ಟು ಲೋ ಫೀಲಿಂಗ್, ಅಪಮಾನದ ಫೀಲಿಂಗ್ ಅಥವಾ ಫೇಲ್ಯೂರ್ ಫೀಲಿಂಗ್ ಆಕೈತೆ. ಅದಕ್ಕ ಈ ಸ್ಕಿಲ್ಲೂ ನಾ ಅಲ್ಲ, ಈ ವಿಶೇಷತೆನೂ ನಾ ಅಲ್ಲ, ನನಗೆ ಕೇವಲ ಏನದೇನ್ರಿ, ನಾನು ಆತ್ಮ ಅದೇನೆ. ಈ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕ್ರಿ. ನೆಕ್ಸ್ಟ್ ಏನು, ಕೆಟ್ಟ ಅವಗುಣಗಳು. ಇದ್ ನೋಡ್ರಿ, ಸಂಸ್ಕಾರದಲ್ಲಿ ಏನೇನದಾವ, ಒಳ್ಳೆ ಗುಣನೂ ಅದಾವು, ಕೆಟ್ಟ ಗುಣಗಳು ಸಂಸ್ಕಾರವೂ ಐತಿ. ಆ ಕೆಟ್ಟ ಗುಣ ಸಂಸ್ಕಾರ ಒಂದೊಂದ್ಸಲ ನನ್ನನ್ನ ಅಟ್ಯಾಚ್ಮೆಂಟ್ನಾಗ ಬಂದಂದ್ರೆ, ಫಾರ್ ಎಕ್ಸಾಂಪಲ್ ಕೆಟ್ಟ ಸಂಸ್ಕಾರದ ಅಟ್ಯಾಚ್ಮೆಂಟ್ನಾಗ ಬಂದ, ನಾ ಹಂತೇಕ್ ಅದೀನಿ, ನಾ ಚಲೋ ಇಲ್ಲ, ನಂತೋ ಆ ಕೆಟ್ಟ ಗುಣ ಐತಿ, ನಂತೋಗ್ ಇದೈತಿ, ನಂತೋಗ ಅಹಂಕಾರ ಐತಿ, ನಂತೋಗ್ ಈರ್ಷಾ ಐತಿ, ನಂತೋಗ್ ಅದೈತಿ. ಈ ಕೆಟ್ಟ ಕೆಟ್ಟ ಭಾವನೆ, ಕೆಟ್ಟ ಕೆಟ್ಟ ವಿಚಾರದ ಸಂಸ್ಕಾರೂ ಕೂಡ ಇದು ನಾ ಅಲ್ರಿ. ಈ ಫಾರ್ ಎಕ್ಸಾಂಪಲ್ ಭಾಳ ಓವರ್ ಥಿಂಕ್ ಮಾಡಿ, ಭಾಳ ಅದು ಸಂಸ್ಕಾರ ಮಾಡ್ಕೊಂಡ್ಬಿಟ್ಟೆ, ಭಾಳ ಮಾತಾಡ್ತೇನೆ, ಭಾಳ ಏನಂದ್ರೆ ಇಂಟ್ರೋವರ್ಟ್ ಅದೇ, ಸುಮ್ಮ ಇರ್ತೇನೆ, ಭಾಳ ಬೇರೆಯವ್ರ ಬಗ್ಗೆ ನಾ ಹೇಳ್ತೇನೆ. ಇವೆಲ್ಲ ಕೆಟ್ಟ ಕೆಟ್ಟ ಗುಣ ನನ್ ಕಡೆ ಅದಾವಂತ ತಿಳ್ಕೊ. ಇದು ಕರೆ ನೀವಲ್ಲ, ಇದು ನಾವಲ್ಲ. ನಂತೋ ಈರ್ಷಾ ಇದ್ರು ನಾ ಅಲ್ಲ, ನಂತೋ ಅಹಂಕಾರ ಇದ್ರು ನಾ ಅಲ್ಲ, ನಂತೋಗ್ ಏನ್ ಕೆಟ್ಟ ಗುಣ ಅದಾವ ಅದು ನಾ ಅಲ್ರಿ. ನೋಡ್ರಿ, ನಂತೋಗ್ ಏನ್ ಚಲೋ ಗುಣ ಅದ ಅದು ನಾ ಅಲ್ಲ, ನಂತೋಗ್ ಏನ್ ಸ್ಕಿಲ್ಸ್ ಅದ ಅದು ನಾ ಅಲ್ಲ, ನಂತೋಗ್ ಏನ್ ಕೆಟ್ಟ ಕೆಟ್ಟ ಗುಣ ಅದು ಅಲ್ಲ. ನೀವ್ ಯಾರಿ, ಕೇವಲ ಒಂದು ಆತ್ಮ. ಇನ್ ನೆಕ್ಸ್ಟ್ ಬಂತು, ನಾ ಎದಕ್ ಸಿಗ್ತೈತಿ, ನನಗ ದೇಹ ಸಿಗ್ತೈತಿ, ನನ್ನ ಹೆಸರು ಸಿಗ್ತೈತಿ. ಹೆಸರಿಗೂ ಜೊತೆನೂ ಅಟ್ಯಾಚ್ಮೆಂಟ್. ಹೆಸರು ಜೊತೆ ಅಟ್ಯಾಚ್ಮೆಂಟ್ ಅಂದ್ರ ಅರ್ಥ ಐತಿ. ಆಮೇಲೆ ನಮ್ಗೆ ದೇಹ ಸಿಕ್ಮೇಲೆ ಸಿಗೋದು ಯಾವ್ದ್ರಿ, ಹೆಸರು ಸಿಗ್ತೈತಿ. ಆದ್ರೆ ಈಗ ನಾವ್ ದೇಹ ಜೊತೆನೂ ಅಟ್ಯಾಚ್ಮೆಂಟ್ ಅದೇವಲ್ಲ, ದೇಹದ ಜೊತೆ ಅಟ್ಯಾಚ್ಮೆಂಟ್ ಅಂದ್ರ ಅರ್ಥ ಏನು, ಮೋಹ ಅಂದ್ರೆ ಏನು. ಈಗ ನಾ ದೇಹ ಹೆಂಗ್ ಕಾಣ್ತಿಲ್ಲ, ನಾ ಬಹಳ ಚಂದ ಬೆಳ್ಳಗ ಕಾಣ್ತಾ ಇದ್ರ ಅಭಿಮಾನ್ ಬರ್ತೈತಿ. ನಾ ಚಂದ ಕಾಣಂಗಿಲ್ಲ ಅಂದ್ರೆ ನನಗ ಲೋ ಫೀಲಿಂಗ್, ಲೋ ಕಾನ್ಫಿಡೆನ್ಸ್ ಅಥವಾ ಅಪಮಾನದ ಫೀಲಿಂಗ್ ಆಕೈತಿ. ಅದಕ್ಕೆ ಬಾಬಾ ಅಂತಾನು, ಇದು ನೀ ಅಲ್ಲ, ಈ ದೇಹನೂ ನೀ ಅಲ್ಲ, ನೀ ಏನದಿ, ಆತ್ಮ ಅದಿ. ಮತ್ ನಾ ಕಾನ್ಶಿಯಸ್ನಾಗ ಇರ್ತೇನಲ್ರಿ, ಬೇರೆಯವ್ರನ್ನು ಅದ ಕಾನ್ಶಿಯಸ್ನಾಗ ನೋಡ್ತೇನೆ. ಈಗ ನಾ ಚಂದ ಭಾಳ ಇದ್ನಿ ಅಂದ್ರ ಬೇರೆಯವ್ರನ್ನು ಕೂಡ ಚಂದ ಇದ್ದವ್ರ ಜೊತೆ ಮಾತಾಡ್ಬೇಕು ಅನಿಸ್ತೈತಿ. ನಾ ಚಂದ ಇರ್ಲಿಲ್ಲ ಅಂದ್ರ ಬೇರೆಯವ್ರು ನನಗಿಂತ ಚಂದ ಇದ್ರ ಅವ್ರ ಮುಂದೆ ನನಗ ಲೋ ಫೀಲಿಂಗ್ ಆಕೈತಿ. ಅದಕ್ಕ ನೀನ ಚಂದೂ ಇಲ್ಲ, ನೀ ಬೆಳಗೂ ಇಲ್ಲ, ನೀ ಕರ್ಗೂ ಇಲ್ಲ, ನೀ ಯಾರದಿ, ನೀ ಕೇವಲ ಒಂದು ಬಿಂದು ಸ್ವರೂಪ ಆತ್ಮ ಅದಿ. ಇಷ್ಟ ಆಯ್ತ್ರ. ಇನ್ನ ದೇಹ ಸಿಕ್ಕ ಮೇಲೆ ನಮ್ಗೆ ಏನ್ ಬರ್ತೈತಿ ಹೇಳ್ರಿ, ಏನ್ ಬರ್ತೈತಿ ಅಂದ್ರ ದೇಹದ ಜೊತೆಗೂ ಇದು ಬರ್ತೈತ್ರಿ. ದೇಹ ನೋಡ್ಲಿಕ್ಕೆ ಆಯ್ತಾ, ಮತ್ತು ಸಣ್ಣೋರು ದೊಡ್ಡೋರು ಅಂತಾನು ಬರ್ತೈತಿ. ಈಗ ದೇಹದ ಸ್ಮೃತಿ ಬತ್ತಂದ್ರ ನಾ ಸಣ್ಣೋರು ದೊಡ್ಡೋರು. ಈಗ ನಾ ದೊಡ್ಡಕಿದ್ದೀನಿ, ನಮ್ಕಿಂತ ಯಾರೇ ಸಣ್ಣೋರ್ ಇದ್ರ ಅವ್ರ ಮುಂದೆ ಹೆಂಗ್ ಬಿಹೇವ್ ಮಾಡ್ತೀನಿ, ನಾ ದೊಡ್ಡಕಿ ನೀ ಸಣ್ಣಕಿ ಅಂತ. ದೇಹ ಜೊತೆ ಅಟ್ಯಾಚ್ಮೆಂಟ್. ಆಮೇಲೆ ನಾ ಶ್ರೀಮಂತ, ನೀವ್ ಬಡವ್ರ, ನೀವ ಏನ್ರಿ, ನಾ ಚಂದ ನೀ ಚಂದಿಲ್ಲ, ನಾ ಕಲ್ತಕಿ ನೀ ಕಲ್ತಿಲ್ಲ, ನಾವ್ ಲಿಂಗಾಯತ ನೀನ್ ಏನ SC ಅಂತ, ಈ ರೀತಿ ಭೇದ ಭಾವ ಬರ್ತೈತಿ ಬೇರೆಯವ್ರ ಜೊತೆ ಡೀಲ್ ಮಾಡ್ಬೇಕಾದ್ರ. ಕರೆ ಇದು ಯಾವ್ದೂ ನೀ ಅಲ್ಲ. ನೀ ಏನದಿ ಕರ, ನೀ ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ನೀ ದೊಡ್ಡೋರಲ್ಲ, ನೀ ಸಣ್ಣೋರಲ್ಲ, ನೀ ಸಾವ್ಕಾರಲ್ಲ, ನೀ ಬಡವ್ರಲ್ಲ, ಯಾವ್ದೂ ಅಲ್ರಿ. ನಾವೇನ್ರಿ, ಕೇವಲ ಒಂದು ಆತ್ಮ.
ಇನ್ನು ನೆಕ್ಸ್ಟ್ ನಮ್ಗೆ ಸಿಗ್ತೈತಿ ಹೆಸರು. ಹೆಸರು ಜೊತೆ ಅಂಟ್ಕೊಳ್ಳುದು. ಹೆಸರು ಜೊತೆ ಅಂಟ್ಕೊಳ್ಳುದಂದ್ರ ಅರ್ಥ ಏನ್ ಹೇಳ್ರಿ? ಈಗ ನಂದ ಹೆಸರು ಕೂಗ್ಬೇಕು, ನನ್ನ ಹೆಸರು ಫೇಮಸ್ ಆಗ್ಬೇಕು, ನನ್ನ ಹೆಸರು ಎಲ್ಲಾ ಕಡೆ ಬರ್ಬೇಕು, ಇದು ನಂದ ಹೆಸರು ಜೊತೆ ಅಟ್ಯಾಚ್ಮೆಂಟ್. ನಾವ್ ಯಾವಾಗ್ಲೂ ಏನ್ರ ನೋಡ್ತಿರ್ತೇವೆ, ಏನ್ರ ಪ್ರೋಗ್ರಾಮ್ ಲಿಸ್ಟ್ನಾಗ ನೋಡ್ತಿರ್ತೇವ, ಅದ್ರೊಳಗ್ ನಮ್ ಹೆಸರು ಇರ್ಲಿಲ್ಲ ಅಂದ್ರ ನಮ್ ಕೆಟ್ಟ ಅನಿಸ್ತೈತಿ. ನಮ್ ಕರ್ದಿಲ್ ನೋಡ್, ನನ್ ಹೆಸರು ಇಲ್ ನೋಡ್ ಹೆಂಗೈತೆ ಅದ್ರ ಬೇಜಾರ್ ಪಡ್ಕೋತಿದ್ರು. ನಾ ಇಲ್ ನೋಡ, ಇದು ಕೂಡ ಏನ್ರಿ ಹೆಸರು ಜೊತೆ ಅಂಟಿಕೊಳ್ಳೋದು. ಇದರಿಂದ ನಾವ್ ಹೊರಗ್ ಬರ್ಬೇಕು. ನಾ ಹೆಸರು ಅಲ್ಲ, ನಾ ಯಾರಿ ಆತ್ಮ. ಇನ್ನ ಬಂದ್ರಿ ತಂದೆ ತಾಯಿ ಸಿಗ್ತಾರೆ. ತಂದೆ ತಾಯಿ ಜೊತೆನು ಅಟ್ಯಾಚ್ಮೆಂಟ್, ತಂದೆ ತಾಯಿ ಜೊತೆನು ಮೋಹನ ಬರ್ತೇವೆ. ತಂದೆ ತಾಯಿ ಜೊತೆ ಮೋಹನ ಬಂದ್ರ ಏನಂತೇವಂದ್ರ ಇವ್ರು ನನ್ನನ್ನ ಪ್ರೀತಿ ಮಾಡ್ಬೇಕು, ಇವ್ರು ನನಗ ಕೇಳ್ಬೇಕು, ನನ್ ಜೊತೆನ ಮಾತಾಡ್ಬೇಕು. ತಂಗಿ ತಮ್ಮನ್ ಯಾರು ನನ್ಗಿಂತ ಹೆಚ್ಚು ಇವ್ರು ಪ್ರೀತಿ ಮಾಡ್ಬಾರ್ದು. ನೋಡ್ರಿ ಎಷ್ಟೇ ಹೊಲಸೈತ್ ನೋಡ್ರಿ ಮೋಹ. ನನ್ನನ್ನ ಪ್ರೀತಿ ಮಾಡ್ಬೇಕಂತೈತೆ. ಯಾಕಂದ್ರೆ ಮೋಹದಾಗ ಬಂದ್ವಿ ಅಂದ್ರ, ಅಟ್ಯಾಚ್ಮೆಂಟ್ ನಾಗ ಬಂದ್ರಂದ್ರೆ ಇವ್ರು ನನ್ನನ್ನ ಪ್ರೀತಿ ಮಾಡ್ಬೇಕು, ನನ್ ಬಿಟ್ರೆ ಬೇರೆ ಯಾರನ್ನೂ ಪ್ರೀತಿ ಮಾಡ್ಬಾರ್ದು. ಇವ್ರು ನಿಮ್ಮನ್ನ ಪ್ರೀತಿ ಮಾಡ್ತಿದ್ರಂದ್ರ ನಿಮಗ್ ಅಹಂಕಾರ ಬರ್ತೈತಿ. ನಿಮ್ಮನ್ನ ಬಿಟ್ಟು ಬೇರೆಯವ್ರ ಪ್ರೀತಿ ಮಾಡ್ತಾ ಇದ್ರಂದ್ರೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಆಕೈತಿ. ಎಲ್ಲ ಇವ್ರು ನನ್ನಿಂದ ದೂರ ಆಗಿದ್ದಾರ ಅಂತ ಅಂಜಿಕೆ ಬರ್ತೈತಿ. ಮತ್ತೆ ಎರಡನೇದೇ ನನ್ ಪ್ರೀತಿನ ಮಾಡಂಗಿಲ್ಲ, ಬರೀ ಅವ್ರನ್ನ ಪ್ರೀತಿ ಮಾಡ್ತಾರಂತ ಮನಸ್ಸಿಗೆ ನೋವು ಮಾಡ್ಕೊಳ್ತೇವೆ. ಅದಕ್ಕೆ ನೀವು ತಂದೆ ತಾಯಿನೂ ಜೊತೆನೂ ನೀವು ಮಕ್ಳು ಅಲ್ಲ, ನೀವು ಡಿಟ್ಯಾಚ್ ಅದಿರಿ. ನೀವ್ ಯಾರದಿರಿ ಅಂದ್ರ ಆತ್ಮ ಅದಿರಿ. ಮತ್ತೇನು ಬರ್ತೈತಿ? ತಂದೆ ತಾಯಿ ಸಿಕ್ಮ್ಯಾಗ ಕಾಲೇಜ್ ಹೋಗ್ತೇವಿ, ಫ್ರೆಂಡ್ಸ್ ಜೊತೆ ಅಟ್ಯಾಚ್ಮೆಂಟ್ ಬರ್ತೈತಿ, ಡಿಗ್ರಿ ಸಿಗ್ತೈತಿ, ಡಿಗ್ರಿ ಜೊತೆನೂ ಅಟ್ಯಾಚ್ಮೆಂಟ್ ಬರ್ತೈತಿ. ನಾವ್ ಅದಕ್ಕ ನೋಡ್ರಿ ಮನಿ ಮುಂದೆ ನಮ್ಮ ಹೆಸರು ಮುಂದೆ ಏನ್ ಬರ್ಕೊಂಡಿರ್ತೇವೆ ಅಂದ್ರೆ ಡೆಸಿಗ್ನೇಷನ್ ಬರ್ಕೊಂಡಿರ್ತೇವೆ. ನಾ ಅಂದ್ರೆ ಯಾರಂದ್ರೆ ಇದೆ ಪೋಸ್ಟ್ನಾಗ ಇದ್ದವ್ರು. ನಾ ಇಂಜಿನಿಯರ್, ನಾ ಡಾಕ್ಟರ್. ಈ ಇಂಜಿನಿಯರ್ ಡಾಕ್ಟರ್ ಜೊತೆ ಅಟ್ಯಾಚ್ಮೆಂಟ್. ನಾ ಇಂಜಿನಿಯರ್ ಡಾಕ್ಟರ್ ಜೊತೆ ನನ್ನ ಮೋಹನ ಬೆಳೆದೈತಂದ್ರೆ ನನಗ್ ನಾ ಭಾರಿ ಅನ್ಕೋತೈತೆ. ನಾ ಬಾ ಕಲ್ತೇನ್ ನೋಡ, ನಾ ಬಾ ಓದಿದೆ ನೋಡ ಅಂತ ಹೇಳಿ ಅಟ್ಯಾಚ್ಮೆಂಟ್ ಮೋಹನ ಬರ್ತೇವಿ. ಅವಾಗ ಒಂದ್ ಅಹಂಕಾರ, ನಮ್ಕಿಂತ ಎಲ್ಲರೂ ಯಾರೇ ಆಜು ಬಾಜುದವ್ರು ಅಟ್ ಕಲ್ತಿರ್ಲಿಲ್ಲ ಅಂದ್ರೆ ನಮಗ್ ಅಹಂಕಾರ ಬರ್ತೈತಿ. ಅಥವಾ ನಮ್ಕಿಂತ ಎದುರುಗಡೆ ಬಂದ ಯಾರೇ ನನಗಿಂತ ಹೆಚ್ಚಿನ ಡಬಲ್ ಡಿಗ್ರಿ ಹೋಲ್ಡರ್ ಮಾಡ್ಕೊಂಡಿದ್ರಂದ್ರ ಅವಾಗ ನನಗ ಕೀಳರ್ಮಿ ಬರ್ತೈತಿ, ಲೋ ಕಾನ್ಫಿಡೆನ್ಸ್ ಫೀಲ್ ಆಕೈತಿ. ಅದಕ್ಕೆ ಇದನ್ನೇ ಡಿಗ್ರಿನೂ ಅಲ್ಲ, ಪೋಸ್ಟ್ ಪೊಸಿಷನ್ ಅಲ್ಲ, ನಾ ಯಾರಿ ಕೇವಲ ಒಂದು ಆತ್ಮ. ಇಷ್ಟ ಆಯ್ತ್ರ. ನೆಕ್ಸ್ಟ್ ನಮಗ್ ಯಾರು ಸಿಗ್ತಾರಿ? ನೆಕ್ಸ್ಟ್ ನಮಗ ತಂದೆ ತಾಯಿ ಆದ್ಮೇಲೆ ಡಿಗ್ರಿ ಸಿಕ್ಮ್ಯಾಗ ವಸ್ತುಗಳು ಸಿಗ್ತಾರ. ವಸ್ತುಗಳ ಜೊತೆನೂ ಅಟ್ಯಾಚ್ಮೆಂಟ್. ವಸ್ತು ಅಂದ್ರ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಫೋನ್ ರೇ ಐತಿ, ಅಥವಾ ಯಾವ್ದೋ ಒಂದು ಮನಿ, ವೆರಿ ಇಂಪಾರ್ಟೆಂಟ್. ಮನಿ ಜೊತೆ ಅಟ್ಯಾಚ್ಮೆಂಟ್. ವಸ್ತು ಅಂದ್ರೆ ಮನಿ ಜೊತೆ. ಇದು ಮನಿ ಅಂತ ತಿಳ್ಕೊರಿ, ಅಂದ್ರೆ ನಮ್ ಮನೆ, ನಾವ್ ಇರುವಂತ ಮನೆ ಇದು ಮನೆ, ಇದನ್ನ ಈ ಮನೆ ಜೊತೆ ಅಟ್ಯಾಚ್ಮೆಂಟ್ ಅಂದ್ರೆ ಅರ್ಥ ಅಂದ್ರ ಈ ಮನಿ ನಂದು, ಇಲ್ಲಿ ನಾನೇ ಇರ್ತೀನಿ, ನಂದ ನಡಿಬೇಕು, ಇಲ್ಲಿ ನಾ ಹೇಳ್ದಂಗೆ ಕೇಳ್ಬೇಕು, ಮತ್ ನನಗ್ ಯಾರು ಸೇರ್ತಾರಲ್ಲ ಅವ್ರ ಅಷ್ಟೇ ಇಲ್ಲಿ ಇರ್ಬೇಕು, ನನಗ್ ಯಾರು ಸೇರಂಗಿಲ್ಲಲ್ಲ ಇವ್ರು ಯಾರು ಇರಬಾರ್ದು ಅಂತ ಅನ್ಕೋತೀವಿ ನಾವು. ಇದು ಮನಿ ಜೊತೆನೂ ಅಟ್ಯಾಚ್ಮೆಂಟ್ ನೇ ಬರ್ಬಾರ್ದು. ಯಾಕಂದ್ರ ಇದು ಯಾವ್ದು ನಂದ್ ಅಲ್ಲ. ನಾ ಯಾರಂದ್ರೆ ಕೇವಲ ಒಂದು ಆತ್ಮ ಅದೇ. ನೋಡ್ರಿ, ಯಾವ್ದು ನಂದ್ ಅಲ್ಲ ಅದಕ್ ನಾ ಅಂತ ತಿಳ್ಕೊಂಡ್ಬಿಟ್ಟೆ, ಅದ್ರ ಮೋಹನೆ ಬಂದು ಸಿಕ್ಕೊಂಡ್ಬಿಟ್ಟೆ. ಈಗ ಒಂದು ನೋಡ್ರಿ, ಮನಿ ಜೊತೆ ಅಟ್ಯಾಚ್ಮೆಂಟ್ ಮನಿ ಜೊತೆ ನಾನು ಮೋಹನ್ಯಾಗ ಬಂದೆ ಅಂದ್ರ ಒಂದ್ ಮನಿ ನಂದ ಭಾಳ ನೋಡ್ಲಿಕ್ಕೆ ಚಂದ ಐತಂದ್ರ ಒಂದ್ ಅಹಂಕಾರೇ ಬರ್ತೈತಿ. ಅಥವಾ ನಾ ಸಣ್ಣ ಮನ್ಯಾಗ ಅದೇನಂದ್ರ ನಂಗೆ ಅಪಮಾನ ಫೀಲಿಂಗು ಆಕೈತಿ. ಮತ್ತ ಮನಿ ಜೊತೆನ ಅಟ್ಯಾಚ್ಮೆಂಟ್ ನಾಗ ಬಂದೆ ಅಂದ್ರ ನಾ ಹೇಳ್ದಂಗ ನಡಿಬೇಕಂತೈತಿ. ಹೇಳ್ದಂಗ ನಡೀತು, ನಾ ಖುಷಿ ಹೋಗಿರ್ತೀನಿ. ಒಂದ್ ವೇಳೆ ಮನಿಯೊಳಗ ನನಗ್ ಯಾರು ಸೇರಂಗಿಲ್ಲ ಅವ್ರು ಬಂದ್ರ ಇರಾಕತ್ರ ನಂಗೆ ತ್ರಾಸ ಆಗತೈತಿ, ಅಂಜಿಕ್ ಬಂದಾಗ ಹಿಡಿತೈತಿ. ಇವ್ರು ಎಲ್ಲಿ ನನ್ ಕಸ್ಕೊಂಡ್ಗಿದ್ದಾರ, ಈ ಮನಿಯನ್ನ ನನ್ನಿಂದ ಕಸ್ಕೊಂಡ್ಗಿದ್ದಾರ ಅಂತ, ಯಾರು ನನ್ ಸೇರಂಗಿಲ್ಲಲ್ಲ ಅವ್ರು ಈ ಮನಿಯನ್ನ ನನ್ನಿಂದ ಕಸ್ಕೊಂಡ್ಗಿದ್ದಾರ ಅಂತ ಅಂಜಿಕ್ ಬರ್ತೈತಿ. ಇದು ಮನಿ ಜೊತೆ ಇದು. ಆದ್ರೆ ಇದು ಮನಿನೂ ನೀವಲ್ಲ, ನೀವ್ ಯಾರಿ? ನಾ ಆತ್ಮ ಅದೇ. ನೆಕ್ಸ್ಟ್ ಬಂತು ತಿನ್ನು ವಸ್ತುಗಳ ಜೊತೆ ಮೋಹ. ಈಗ ಫಾರ್ ಎಕ್ಸಾಂಪಲ್ ಇದು ತಿನ್ನು ವಸ್ತು ಐತಂತ ತಿಳ್ಕೊರಿ, ಅದ್ರದ್ದು ನಿಮಗ ನಾಲ್ಗಿ ರುಚಿ ಭಾಳ ಐತಂದ್ರ, ಭಾಳ ನಾವ್ ತಿಂತಿದ್ವಿ ಅಂದ್ರ ಇದು ಕೂಡ ಏನ್ರಿ ಅಟ್ಯಾಚ್ಮೆಂಟ್ ನಾಗ ಬಂದ್ವಿ ಅಂತ ತಿಳ್ಕೊರಿ. ಅಂದ್ರೆ ತಿನ್ನು ಚಲೋ ಐಟಮ್ ನನಗ್ ಬೇಕ ಅಂದ್ರೆ ನಾ ಹ್ಯಾಪಿ ಇರ್ತೇವಿ. ಒಂದು ದಿವಸ ಸಿಕ್ತಿತ್ತಂದ್ರ ಅಹಂಕಾರನೇ ಬರ್ತೇವಿ. ಚಲೋ ಐಟಮ್ ನಂಗ ಸಿಗ್ಲಿಲ್ಲ ಅಂದ್ರ ನಂಗ್ ತ್ರಾಸ್ ಮಾಡ್ಕೋತೇನೆ. ಅದಕ್ಕೆ ಚಲೋ ತಿನ್ನು ಐಟಮ್ ಜೊತೆನೂ ನಾವ್ ಮೋಹ ಬೆಳೆಸ್ಕೊಂಡ್ಬಿಟ್ಟೇವಿ. ವಸ್ತುಗಳ ಮೇಲೆ, ತಿನ್ನು ಚಲೋ ಐಟಮ್ಗಳ ಮೇಲೂ ನಾವ್ ಮೋಹ ಬೆಳೆಸ್ಕೊಂಡ್ವಿ. ಇದರಿಂದ ನಾವು ದೂರ ಇರ್ಬೇಕು. ನೆಕ್ಸ್ಟ್ ಬಂತ್ರಿ ಮತ್ತೆ ಎದ್ರ ಮೇಲೆ ಅದೇವಿ?
ಸಂಬಂಧಿಕರ ಮೇಲೆ. ಈಗ ನಿಮ್ ಜೊತೆ ಯಾರು ಸುತ್ತಲೂಕು ಇರ್ತಾರಲ್ರಿ ಅವ್ರ ಜೊತೆ ಅಟ್ಯಾಚ್ಮೆಂಟ್ನಾಗ ಬರ್ತೇವೆ. ಅವ್ರ ಜೊತೆ ಅಂದ್ರ ಈಗ ಪತಿ ಇರ್ಬೋದು, ಮಕ್ಳು ಇರ್ಬೋದು, ನಿಮ್ ಜೊತೆ ಸುತ್ತಲೂ ಯಾರಾದ್ರ ಅವ್ರ ಏನ್ರ ಬಿಹೇವಿಯರ್ ಒಳಗ, ಅವ್ರ ಮಾತಿನಲ್ಲಿ, ಅವ್ರ ಸಂಕಲ್ಪದಲ್ಲಿ, ಅವ್ರ ವ್ಯವಹಾರದಲ್ಲಿ ನಮ್ ಜೊತೆ ಚೂರ ಚೇಂಜ್ ಆತಂದ್ರ ನಮಗ್ ಹೆಚ್ಚು ಕಮ್ಮಿ ಆಕೈತಿ. ಯಾಕಂದ್ರೆ ನಾ ಅಂಟ್ಕೊಂಡಿಲ್ಲ, ಇಲ್ಲಿ ಏನ್ರೆ ವ್ಯತ್ಯಾಸ ಆಯ್ತಂದ್ರ ಇಲ್ಲೂ ನನ್ನಲ್ಲಿ ವ್ಯತ್ಯಾಸ ಆಕೈತಿ. ಕರೆ ಇದು ಆಗ್ಬಾರ್ದಲ್ಲ. ನಾ ಏನದೇನಿ, ಈ ಸಂಬಂಧಗಳಿಂದನೂ ದೂರ ಇರುವಂತ ಒಂದು ಸಣ್ಣ ಆತ್ಮ ಅದೇ ನಾನು. ಈ ಸಂಬಂಧಗಳು ಹೆಚ್ಚು ಕಮ್ಮಿ ಆದ್ರೂ ಕೂಡ ನನ್ಗೇನು ವ್ಯತ್ಯಾಸ ಬೀಳಾಗಿಲ್ಲ. ಯಾಕಂದ್ರೆ ನಾ ಯಾರಂದ್ರೆ ನಾ ಇವ್ರೆಲ್ಲದ್ರಿಂದ ಭಿನ್ನ ಇರುವಂತ ಆತ್ಮ ಅದೇನೆ. ಬಹಳ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಅವಾಗ ನಾವು ಅವ್ರ ಬಿಹೇವಿಯರ್ ಒಳಗ ಸ್ಟೇಬಲ್ ಇರಾಕ್ ಸಾಧ್ಯೈತಿ, ಕಾನ್ಸ್ಟೆಂಟ್ ಇರಾಕ್ ಸಾಧ್ಯ. ಅವ್ರ ಹೆಂಗ ವ್ಯವಹಾರ ಮಾಡ್ಲಿ ನೋಡ್ರಿ, ಯಾವಾಗ್ಲೂ ನೆನಪಿಟ್ಕೋಬೇಕು, ಯಾರು ನಮ್ ಕೈಯಾಗ ಇರಾಕ ಬರೋದಿಲ್ಲ, ಯಾರು ನಮ್ ಹೇಳ್ದಂತೆ ನಡೆಯಂಗೇ ಇಲ್ಲ. ಸೊ ನಾನ್ ಏನಿರ್ಬೇಕು, ಡಿಟ್ಯಾಚ್ ಇದ್ಕೊಂಡು ನಾ ಆತ್ಮ ಆಗ್ಬೇಕು. ನೆಕ್ಸ್ಟ್ ಬಂದ್ರಿ ಇದು ಸಂಬಂಧಿಕರು. ಒಂದ್ ವೇಳೆ ಅವ್ರು ನನ್ ಮಾತ್ ಕೇಳ್ತಾ ಇದ್ರೆ ನನ್ಗೆ ಅಹಂಕಾರ ಬರ್ತೈತಿ. ಅವ್ರು ಒಂದ್ ವೇಳೆ ನನ್ ಮಾತ್ ಕೇಳಿಲ್ಲ ಅಂದ್ರೆ ನನ್ಗೆ ಅಪಮಾನ ಫೀಲಿಂಗ್ ಆಕೈತಿ, ಲೋ ಫೀಲಿಂಗ್ ಆಕೈತಿ, ಮನಸ್ಸಿಗೆ ಬೇಜಾರ್ ಆಕೈತಿ. ಅದಕ್ಕೆ ಅವ್ರಿಗೆ ಮಸ್ಕ ಹಚ್ಚಕ್ ಮತ್ತೆ ಏನೇನ್ರ ಮಾಡ್ತಿರ್ತೇನೆ. ಅದ್ರ ಬದಲಾಗಿ ನಾ ಡಿಫ್ರೆಂಟ್ ಅದೇನಿ, ಇವರಿಂದ ಡಿಟ್ಯಾಚ್ ಅದೇನಿ, ನಾ ಒಂದು ಆತ್ಮ ಅದೇನಿ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಬಂದ್ರಿ ಪಬ್ಲಿಕ್. ಅದು ಅಟ್ಯಾಚ್ಮೆಂಟು ಭಾಳ ಐತ್ರಿ. ಪಬ್ಲಿಕ್ ಅಟ್ಯಾಚ್ಮೆಂಟ್ ಅಂದ್ರೆ ಅರ್ಥ, ಈ ಪಬ್ಲಿಕ್ ಅದಾರ ಅಂತ ತಿಳ್ಕೊರಿ, ಇವ್ರೆಲ್ಲರೂ ನನ್ ಲೈಕ್ ಮಾಡ್ಬೇಕು, ನನ್ ಕೇಳ್ಬೇಕು, ಆಜು ಬಾಜುದವ್ರು ನನ್ನ ಹೆಸರು ಕೂಗ್ಬೇಕು, ನಾ ಎಲ್ಲೇ ಹೋದ್ರು ನನ್ ಮಾತಾಡ್ಸ್ಬೇಕು. ಇದು ಪಬ್ಲಿಕ್ ಒಪಿನಿಯನ್ ಜೊತೆ ಅಟ್ಯಾಚ್ಮೆಂಟ್ ನೇ ಬಂತೇವೆ. ಖರೆ ಇದು ಬರ್ಬಾರ್ದ್ರಿ. ಇದು ಅವ್ರು ನನ್ನ ಹೊಗಳ್ತಿದ್ರೆ ನಾನು ಅಹಂಕಾರನೇ ಬರ್ತೇನೆ, ಅವ್ರು ನನ್ನ ಬಗ್ಗೆ ಕೆಟ್ಟ ಮಾತಾಡ್ರೆ ನಾ ಪೂರ ತಳಗ್ ಬಂದ್ಬಿಡ್ತೇನೆ. ಅದಕ್ಕೆ ಬಾಬಾ ಹೇಳ್ತಾನೆ, ಇದು ಎಲ್ಲದ್ರಿಂದ ನಾವು ಭಿನ್ನ, ನೀವೇನದೇರಿ ಆತ್ಮ ಅದೇರಿ. ನೋಡ್ರಿ, ಮೋಹ ಬಾಳ್ ಕೆಟ್ಟೈತಿ. ಮೋಹ ಏನ್ ಮಾಡಿಸ್ತೈತಂದ್ರ ನಮ್ಮ ಚಲೋ ವಿಶೇಷತೆಯನ್ನು ಕೆಟ್ಟ ಮಾಡ್ಬಿಡ್ತೈತಿ. ಈಗ ಫಾರ್ ಎಕ್ಸಾಂಪಲ್, ಯಾವ್ದೋ ವ್ಯಕ್ತಿ ಜೊತೆ ನಾ ಅಂಟ್ಕೊಂಡೇನಂತ ತಿಳ್ಕೊರಿ, ನನಗ ಅವ್ರ ಮ್ಯಾಗ ಮೋಹ ಐತಂತ ತಿಳ್ಕೊರಿ, ನಾನ್ ಅದ್ರ ಇಷ್ಟಪಟ್ಟೇನಂತ ತಿಳ್ಕೊರಿ. ಇದು ಅಟ್ಯಾಚ್ಮೆಂಟ್ ನಾಗ ಬಂದೇನೆ. ಅವ್ರನ್ನ ಇಷ್ಟಪಡ್ತಿದ್ದೆ, ಅವ್ರು ಮೊದಲು ಕೂಡ ನನ್ನನ್ನು ಇಷ್ಟಪಡ್ತಿದ್ರು, ನನ್ನ ಸೇರ್ತಿದ್ರು, ನನಗೆಲ್ಲಾ ಮಾಡ್ತಿದ್ರು. ಈಗ ಅಟ್ಯಾಚ್ಮೆಂಟ್ ನಾಗ ಬಂದ್ಬಿಟ್ಟೆವ್. ಅಂದ್ರೆ ಅವ್ರಿಗೆ ನೀವ್ ಮಾಡಿರಿ, ನೀವು ಅವ್ರಿಗೆ ಮಾಡಿರಿ, ಹೌದಾ? ಈಗ ಏನಾಯ್ತಂದ್ರೆ ಮೂರನೇ ವ್ಯಕ್ತಿದವರು ನಿಮ್ ಇಬ್ರು ಲೈಫ್ ನಲ್ಲಿ ಎಂಟ್ರಿ ಮಾಡ್ತಾರಂತ ತಿಳ್ಕೊರಿ. ಮೂರನೇದವ್ರು ಬಂದ್ಕೊಳ್ಳಿ, ಇವ್ರು ಏನಾಗ್ತಾರಂದ್ರೆ, ನೀವ್ ಯಾರ ಜೊತೆ ಅಂಟ್ಕೊಂಡಿಲ್ಲ, ಸ್ವಲ್ಪ ಅವ್ರ ಕಡೆ ಡೈವರ್ಟ್ ಆಗ್ತಾರಂತ ತಿಳ್ಕೊರಿ. ಅವಾಗ ನಿಮಗ್ ಭಾಳ ತ್ರಾಸ ಆಕೈತಿ, ನಿಮಗ್ ಭಾಳ ಅಂದ್ರ ಭಾಳ ತ್ರಾಸ ಆಕೈತಿ. ಅವಾಗ ನಮಗ್ ಭಾಳ ತ್ರಾಸ ಆಕೈತಿ. ಯಾಕಂದ್ರೆ ಅವ್ರು ನಮ್ಮಿಂದ ದೂರ ಆಗತ್ತಾರ. ಯಾವಾಗ ವ್ಯಕ್ತಿಯನ್ನ ನೀವು ಎದುರುಗಡೆ ಬರ್ತಾರೋ, ಆ ವ್ಯಕ್ತಿಯನ್ನ ನಿಮ್ ಹತ್ರ ಬರ್ತಾರೋ, ಅವಾಗ ನಿಮ್ಗೆ ಅಂಜಿಕ್ ಬರಕ್ ಸ್ಟಾರ್ಟ್ ಆಕೈತಿ. ಯಾಕಂದ್ರೆ ಅವ್ರು ಎಲ್ಲಿ ನನ್ನಿಂದ ದೂರ ಆಗಿದ್ದಾರೋ, ನನ್ನಿಂದ ಕಸ್ಕೊಂಡ್ಗಿದ್ದಾರೆ ಅಂತ ಅಂಜಿಕ್ ಬರ್ತೈತಿ. ಒಂದ್ ಅಂಜಿಕ್ ನೋಡ್ರಿ, ಮೋಹ ಎಷ್ಟ ಕೆಟ್ಟೈತಂದ್ರ ಒಂದ್ ಅಂಜಿಕ್ ತಗೊಂಡ್ಬರ್ತೈತ್ರಿ. ಎರಡನೇದ್ ಏನ್ ಮಾಡ್ತೈತಂದ್ರ ಆ ಯಾವ ವ್ಯಕ್ತಿ ಮೂರನೇದವ್ರು ಬಂದಾರಲ್ಲ, ಅವ್ರ ಸಲುವಾಗಿ ಇವ್ರು ಡೈವರ್ಟ್ ಆದ್ರಲ್ಲ, ನನ್ ಬಿಟ್ಟು ಹೋದ್ರಲ್ಲ ಅಂತ ಹೇಳಿ ಆ ವ್ಯಕ್ತಿ ಪ್ರತಿ ನಿಮಗ ಹೊಟ್ಟೆ ಕಿಚ್ಚು ಬರ್ತೈತ್ರಿ. ಯಾಕಂದ್ರೆ ಈ ವ್ಯಕ್ತಿನ ಬಂದಿದ್ದಕ್ಕ ಇವ್ರು ಯಾರ್ ನನ್ನೋರ್ ಅಂತ ಅನ್ಕೊಂಡಿದ್ನಲ್ಲ, ಇವ್ರು ನನ್ನಿಂದ ದೂರ. ಆ ವ್ಯಕ್ತಿ ಪ್ರತಿ ನಿಮ್ಗೆ ಹೊಟ್ಟೆ ಕಿಚ್ಚು ಬರ್ತೈತಿ, ಆ ವ್ಯಕ್ತಿ ಪ್ರತಿ ತಿರಸ್ಕಾರ ಭಾವನೆ ಬರ್ತೈತಿ, ಇವ್ರ ನೋಡಂತ ಹೇಳಿ. ಮತ್ತೆ ಇಷ್ಟ ಮಾಡ್ಲಾದ ಇವ್ರು ಬಂದಿದ್ರಿಂದ ನನಗ ತ್ರಾಸ ಆಗೈತಿ, ನನ್ನೋರು ನನ್ನಿಂದ ದೂರ ಆದ್ರ ಅಂತ ಆ ವ್ಯಕ್ತಿ ಪ್ರತಿ ನೀವ್ ಏನ್ ಬೇಕಾದ ತಿರಸ್ಕಾರ ಭಾವನೆ ಬಂತು, ದ್ವೇಷದ ಭಾವನೆ ಬಂತಂದ್ರೆ ನೀವ್ ಏನ್ ಬೇಕಾದ್ ಮಾಡಕ್ಕೂ ರೆಡಿ ಆಗ್ತೀರ. ಕೆಟ್ಟ ಕೆಲಸ ಮಾಡಕ್ ಹಿಡಿತೀರಿ, ಅವ್ರ ಬಗ್ಗೆ ಇನ್ನೊಬ್ರಿಗೆ ಹೋಗಿ ಹೇಳ್ತೀರಿ, ಅಥವಾ ಇವ್ರ ಏನದಲ್ಲ, ನೀವ್ ಯಾರ ಜೊತೆ ಅಂಟ್ಕೊಂಡಿರ್ಲ, ಇವ್ರಿಗೆ ಅವ್ರ ಪ್ರತಿ ಹೇಳ್ಕೊತ ಕುಂಡಿರ್ತೀರಿ. ಅದಕ್ಕ ಬೆಸ್ಟ್ ಏನಂದ್ರೆ ಯಾವ ವ್ಯಕ್ತಿನೂ ಕೂಡ ಅಂಟ್ಕೊಳ್ಬಾರ್ದು. ಈಗ ಒಂದ್ ವೇಳೆ ವ್ಯಕ್ತಿ ಜೊತೆ ಅಂಟ್ಕೊಂಡಿದ್ರಂದ್ರ ಇನ್ನು ದೂರ ಹೆಂಗಾಗೋದು, ಡಿಟ್ಯಾಚ್ ಆಗೋದು. ನಾ ಆತ್ಮ ಅದೇನಿ, ಇವ್ರು ನನ್ನೋರಲ್ಲ ಅಂತ ತಿಳ್ಕೊಬೇಕು. ನಾ ಆತ್ಮ ಅದೇನಿ, ಇವ್ರು ನನ್ನೋರಲ್ಲ. ಇವ್ರು ಕೇವಲ ಆ ಟೈಮ್ದಲ್ಲಿ ನಾವ್ ಎದಕ್ ಆಕ್ಚುಲಿ ಅಂಟ್ಕೊಳ್ಳೋದು ಕೂಡ ಎದಕ್ ಹೋಗೋತೇನ್ರಿ, ಸ್ವಾರ್ಥಕ್ ಅಂಟ್ಕೊಂಡೇವ್ರಿ. ಇವ್ರು ಏನೋ ಮಾಡ್ತಿದ್ರಿ ಇವ್ರಿಗೆ, ಅರ್ಥಾತ್ ಇವ್ರು ಯಾವ್ದೋ ಟೈಮಿಗೆ ನನಗೆ ಹೆಲ್ಪ್ ಮಾಡ್ತಿದ್ರಿ, ಆ ಹೆಲ್ಪ್ ಮಾಡಿರೋ ಕಾರಣದಿಂದ ಇವ್ರ ಜೊತೆ ಅಟ್ಯಾಚ್ಮೆಂಟ್ ಇದೆ. ಈಗ ಅವ್ರು ಡೈವರ್ಟ್ ಆದ್ರಲ್ಲ, ಅದ್ ಏನ್ ನನಗೆ ಹೆಲ್ಪ್ ಮಾಡ್ತಿದ್ರಲ್ಲ, ಸಹಯೋಗ ಕೊಡ್ತಿದ್ರಲ್ಲ, ಅದು ಸಿಗ್ವಾತಲ್ರಿ.
ಅದಕ್ಕೆ ತ್ರಾಸ್ ಮಾಡ್ಕೋತೇವ್ರಿ. ಆ ವ್ಯಕ್ತಿ ಮೇಲೆ ನಾವು ತಿರಸ್ಕಾರ ಭಾವನೆ ಬತ್ ಪಾಪ ಆ ವ್ಯಕ್ತಿದೇನು ಇಲ್ಲ, ಸುಮ್ ಬಂದಾನ್ರಿ ಅವ, ಇವ್ರು ಡೈವರ್ಟ್ ಆಗ್ಯಾರ ಅಂದ್ರೆ ನಾವೇನ್ ಮಾಡ್ಬೋದು? ಮೊದ್ಲೇ ಮಾತ ನಾ ಅವ್ರ ಜೊತೆ ಅಂಟ್ಕೊಳ್ಳಬಾರ್ದಿತ್ತು. ಯಾಕಂದ್ರ ಭಗವಂತ ನಮ್ಗೆ ಏನೋ ಕೊಡ್ತಾನಂದ್ರೆ ಕೇವಲ ಬಳಸ್ಲಿಕ್ಕೆ ಮಾತ್ರ ಕೊಡ್ತಾನ. ಹಿಂದೆ ಯಾರಿಗೋ ಇತ್ತು, ಇವತ್ ಯಾರಿಗೋ ಐತಿ, ಮುಂದ್ ಯಾರ್ದೋ ಆಕೈತಿ. ಇದು ಯಾವ್ದೂ ನಂದಲ್ಲ. ನಾವೇನ್ ಮಾಡ್ತೀವಿ, ಇದು ನಂದಂತ ತಿಳ್ಕೊಳ್ಳೋದು ಬಹಳ ದೊಡ್ಡ ತಪ್ಪು. ಅದಕ್ಕ ಬಾಬಾ ಹೇಳ್ತಾರೆ, ಇವ್ ಎರಡ ಶಬ್ದನಾಗ ದುಃಖಕ್ಕೆ ಕಾರಣ, ಇವ್ ಎರಡ ಶಬ್ದದಿಂದ ಪ್ರಾಬ್ಲಮ್ ಬರ್ತಾವಂತ. ಒಂದ ನಾ, ಒಂದ ನಂದ್. ನಂದಂತ ತಿಳ್ಕೊಂಡ್ರಿ ಅದಕ್ಕ ಅದ ಭಗವಂತನ ಪ್ರಸಾದ, ಭಗವಂತ ಕೊಟ್ಟಿರುವ ಕೊಡುಗೆ ಅಂತ ತಿಳ್ಕೊಳ್ಳಾರ್ದ ನಂದಂತ ತಿಳ್ಕೊಂಡ್ ನೋಡ್ರಿ ಎಲ್ಲಾ ಪ್ರಾಬ್ಲಮ್ ಆಕೈತಿ. ಅದಕ್ಕ ಇನ್ ಯಾವ್ದೂ ಕೂಡ ಬಳಸ್ಬೇಕಾದ್ರೆ, ಯೂಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಅನ್ಕೋರಿ, ನಾ ಆತ್ಮ ಇದನ್ ಬಳಸ್ತಾ ಇದ್ದೀನಿ, ನಿನ್ ಯಾರ್ದೋ ಇತ್ತು, ಇವತ್ ಯಾರ್ದೋ ಐತಿ, ನಾಳೆ ಯಾರ್ದೋ ಆಕೈತಿ. ನಾ ಕೇವಲ ಬಳಸಾಕತ್ತೇನೆ ಅಷ್ಟ, ಇದು ಯಾವ್ದು ನಂದ್ ಅಲ್ಲ. ಇದನ್ನ ಅನ್ಕೊಲೇಬೇಕ್ರಿ. ಯಾವಾಗ್ಲೂ ಏನ ಸಿಗ್ತೈತಿ. ಈ ಫಾರ್ ಎಕ್ಸಾಂಪಲ್ ನನಗೆ ನೀರಿನ ಗ್ಲಾಸ್ ಸಿಗ್ತೈತೆ ಅಂತ ತಿಳ್ಕೊರಿ. ಇದನ್ ನೀರಿನ ಗ್ಲಾಸ್ ಅನ್ಕೋಬೇಕಾದ್ರೆ ಯಾವಾಗ್ಲೂ ಇದ ಸ್ಮೃತಿ ಅನ್ಕೋಬೇಕ್ರಿ, ನಾ ಆತ್ಮ ಇದ ನೀರ್ ಕುಡಿಯಾಕತ್ತೇನೆ, ನೀನ್ ಯಾರ್ದೋ ಇತ್ತು, ಇವತ್ ಯಾರ್ದೋ ಐತಿ, ನಾಳೆ ಯಾರ್ದೋ ಐತಿ, ಇದು ನಂದಲ್ಲ. ಇದಕ್ ಅನ್ಲೇಬೇಕ್ರಿ ನಾವ್ಗ. ಯಾವಾಗ ಇದಕ್ ಎಷ್ಟ್ ಸಲ ಅಂತೀರಿ ಇದು ನಂದ್ ಅಲ್ಲ ಅಂತೀರಿ, ಇದ್ರ ಮೇಲೆ ಮೋಹ ಬೆಳಂಗಿಲ್ಲ. ಇಲ್ಲಾದ್ರೆ ಇದು ನಂದ್ ಅನ್ಕೋತೀರಂದ್ರ ಪ್ರಾಬ್ಲಮ್ ಆಕೈತಿ. ಅಂದ್ರೆ ನಂದ್ ಅಂದ್ಕೊಂಡ್ಮೇಲೆ ನಾವ್ ಅದನ್ನ ಈಸಿಯಾಗಿ ಬಿಟ್ಟು ಕೊಡಂಗಿಲ್ರಿ. ಒಟ್ಟು ಹೇಗೆ ಸೇಮ್ ಮೋಹ ಅಂದ್ರೆ ಬಾಬಾ ಅದಕ್ಕ ಅಂತಾರ ಮಂಗ್ಯಾಂಕಿತನೂ ಹತ್ತುತ್ತಂತೆ. ಆ ಮಂಗ್ಯಾನ್ ನೋಡ್ರಿ, ಮಗ ಶರೀರ ಬಿಟ್ಟಿರ್ತೈತಿ, ಖರೆ ಅದನ್ನ ತಪ್ಕೊಂಡ್ ಅಡ್ಡಾಡ್ತೈತಿ ನೋಡ್ರಿ. ಅದಕ್ಕೆ ಎಷ್ಟ್ರ ಮೋಹ ಐತೆ. ಹಂಗ ನಮ್ದು ಆಕೈತ್ರಿ. ಇದು ನಂದಂತ ತಿಳ್ಕೊಂಡ್ರಂದ್ರ ನಾ ಅದನ್ನ ಯಾರಿಗೂ ಬಿಟ್ಕೊಡಂಗಿಲ್ಲ. ಸೊ ನೀವ್ ಯಾರಿಗೂ ಯಾವಾಗ ನೀವು ನಂದ್ ಅಂತಿಲ್ಲ, ನಿಮ್ ಬುದ್ಧಿ ಹದ್ದಾಕೈತಿ, ಸ್ವಾರ್ಥ ಬುದ್ಧಿ ಆಕೈತಿ, ನನಗ ಸಿಗ್ಲಿ ಅಂತ ಬರ್ತೈತಿ. ಅವಾಗ ನಿಮ್ಮಿಂದ ಒಳ್ಳೆ ಕಾರ್ಯ ಆಗೋದಿಲ್ಲ. ಯಾಕಂದ್ರೆ ಸ್ವಾರ್ಥ ಬುದ್ಧಿ ಬತ್ತಂದ್ಮೇಲೆ ನಿಮ್ಮಿಂದ ಪುಣ್ಯ ಕೆಲಸ ಆಗೋದೇ ಇಲ್ಲ. ಯಾವಾಗ ಇದು ನಂದಲ್ಲ, ನಿನ್ ಯಾರ್ದೋ ಇತ್ತು, ಇವತ್ ಯಾರ್ದೋ ಐತಿ, ಮುಂದ್ ಯಾರ್ದೋ ಆಕೈತಿ ಅಂತ ಹೇಳ್ಕೊಂಡು ಎಲ್ಲವನ್ನು ಭಗವಂತನ ಕೊಡುಗೆ ನನಗೆ ಸಿಕ್ಕೈತಿ, ಇನ್ನು ನಾ ಅದನ್ನ ಬೇರೆಯವ್ರಿಗೆ ಕೊಡ್ಬೇಕಂತ ಈ ಬುದ್ಧಿ ಬಂತಂದ್ರೆ ಯಾವಾಗ ಸಿಕ್ತೈತೆ ಅಂದ್ರೆ ಇದು ನಂದ ಅಲ್ಲ ಅಂತ ತಿಳ್ಕೊಂಡ ನೀವು ಬೇರೆಯವ್ರಿಗೆ ಕೊಡಕ್ ಸಾಧ್ಯ. ನಂದ ಅಂದ್ರಿ ನನ್ನ ಪ್ರಕಾರ ನಡಿಬೇಕಂತ ಬರ್ತೈತಿ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದ್ ತಿಳ್ಕೊರಿ, ಈಗ ಫಾರ್ ಎಕ್ಸಾಂಪಲ್ ಒಂದ್ ಮನಿ ಕಟ್ಟಿರಿ ಅಂತ ತಿಳ್ಕೊರಿ. ಒಂದ್ ಮನಿ ಕಟ್ಟಿದ್ದೀರಿ, ನೀವು ಬಹಳ ಪರಿಶ್ರಮ ಪಟ್ಟಿರಿ, ಮನಿ ಕಟ್ಟಿರ ಅಂತ ತಿಳ್ಕೊರಿ. ನೀವು ಬಹಳ ಪರಿಶ್ರಮ ಪಟ್ಟಿರಿ, ಇದು ಮನಿ ಇದು ಕಟ್ಟಿರಿ ಅಂತ ತಿಳ್ಕೊರಿ. 10 ವರ್ಷ ನೀವ ಈ ಮನ್ಯಾಗ ಅದೀರಿ ಅಂತ ತಿಳ್ಕೊರಿ. ಯಾವಾಗ ಯಾವ್ದೋ ವಸ್ತು ಸಿಕ್ತೈತಲ್ರಿ, ಅದ್ರ ಜೊತೆ ಸೂಕ್ಷ್ಮವಾಗಿ ಅಟ್ಯಾಚ್ಮೆಂಟ್ ಅನ್ರಿ, ಮೋಹ ಅನ್ರಿ ಬೆಳಿಲಿಕ್ ಶುರುನೇ ಆಕೈತಿ. ಆದ್ರೆ ನೀವು ಆತ್ಮ ಇದು ಕೇವಲ ಯೂಸ್ ಮಾಡಕ್ ಅಟ್ಟ ಸಿಕ್ಕೈತಿ, ಇದು ನಂದಲ್ಲ ನಂದಲ್ಲ ಅಂತ ಎಲ್ಲಿವರೆಗೂ ನೀವು ಅನ್ಕೊಳ್ಳಾರ್ದ ಹಂಗ ಯೂಸ್ ಮಾಡಿದ್ರೆ ಅಟ್ಯಾಚ್ಮೆಂಟ್ ಬರ್ತದೆ. ಈಗ ಕೇಳ್ರಿ, ಈಗ ನಿಮ್ ಮನಿಯೊಳಗ ಸೊಸಿರೆ ಬರ್ತಾವ, ಹೊಸದಾಗಿ ಯಾರೋ ಒಬ್ರ ವ್ಯಕ್ತಿ ನಿಮ್ ಮನಿಯೊಳಗ ಎಂಟ್ರಿ ಆಗ್ತಾರ. ಅವಾಗ ನಮಗ ಕೆಲಸದಲ್ಲಿ, ವಸ್ತುಗಳಲ್ಲಿ ನಾ ಹಿಂಗ್ ಇಡ್ಬೇಕಂತೇನೆ ಅವ್ರ ಹಂಗ್ ಇಡ್ಬೇಕತ್ತಾರ, ನಾ ಹಿಂಗ್ ಮಾಡ್ಬೇಕಂತೇಳಿ ಅವ್ರ ಹಂಗ್ ಮಾಡ್ಬೇಕತ್ತಾರ, ನಾನ ಹೂಗಳನ್ನ ಇಲ್ಲಿ ಇಡ್ಬೇಕಂತ ಅವ್ರ ಹೂ ಅಲ್ಲಿ ಇಡ್ಬೇಕಂತಾರ. ಹಿಂಗ ಏನಾಗ್ತೈತಿ, ಸಂಸ್ಕಾರಗಳ ಟಕ್ರಾವ್ ಆಗ್ತಾವ. ಅವಾಗ ನಾ ಅಂತೇನಿ, ನನ್ನ ಮನಿಯೊಳಗ ನಾ ಪರಿಶ್ರಮ ಪಟ್ಟ ಕಟ್ಟಿದ್ದು ಇದು ನನ್ನ ಮನಿ, ಇವ್ರ ಮೂರನೇದವ್ರು ನನ್ನ ಮನ್ಯಾಗ ಎಂಟ್ರಿ ಮಾಡಿ ನನಗ ಟಬರ್ ಮಾಡ್ತಾರಲ್ಲ, ನನಗ ಡಾಮಿನೇಟ್ ಮಾಡ್ತಾರಲ್ಲ, ನನಗ ಆರ್ಡರ್ ಮಾಡ್ತಾರ ಅಂತ ಅನ್ಸಾಕ್ ಹಿಡಿತೈತಿ. ಅದಕ್ಕ ಇವೆಲ್ಲಾ ಬರ್ಬಾರ್ದಂದ್ರ, ಮನಿ ನೀವ್ ಕಟ್ಟಿದ್ರಲ್ಲ, ನೀವ್ ಕಟ್ಟಿದ್ರಿ, ಯಾರ್ ಕೊಟ್ಟಿದ್ರು? ಭಗವಂತ ಕೊಟ್ಟಿದ್ದ. ಕೊಟ್ಟಿರೋದನ್ನ ನೀವೇನ್ ಮಾಡಿದ್ರಿ? ಮನಿ ಒಳಗ ಬಳಸಿದ್ರಿ. ನಿನ್ ಯಾರ್ದೋ ಇತ್ತು, ಇವತ್ ಯಾರ್ದೋ ಐತಿ, ನಾಳೆ ಯಾರ್ದೋ ಐತಿ. ಸೊ ಇದು ಕಟ್ಟಿಸಿದಾದ್ಮೇಲೆ ನಿಮ್ ಕಾರ್ಯ ಮುಗೀತು. ಭಗವಂತ ಕೊಟ್ಟಿದ್ದ, ನಾ ಕಟ್ಟಿದ್ದೆ, ಮುಗೋದ್ ಹೋತ್. ಅವಂದ ತೊಡಗಿಸಿದ್ನಿ, ಮನಿ ಕಟ್ಟಿದ್ನಿ. ಇವತ್ತಿನ ಯಾರ್ದೋ ಐತಿ, ನಂದಂತೂ ಅದಲ್ಲ. ಇದು ಅನ್ಕೋಕಬೇಕು ನೋಡ್ರಿ. ಯಾವುದೇ ವಸ್ತು, ಯಾವುದೇ ವ್ಯಕ್ತಿ ನಮ್ಗ ಸಿಕ್ಕಿದಾಗ ನಾವ್ ಇದನ್ನ ಅನ್ಲೇಬೇಕು, ಇದು ಯಾವ್ದು ನಂದಲ್ಲ. ಸೊ ಫುಲ್ ಇದು ಪೂರಾ ಕನ್ಕ್ಲೂಷನ್ ಏನಂದ್ರಿ, ಲಾಸ್ಟ್ ಇದಕ್ಕೆ ಆನ್ಸರ್ ಅಂದ್ರ ಒಂದರಿ, ಯಾವಾಗ್ಲೂ ಸ್ಮೃತಿಯೋಗ ಅನ್ಕೋರಿ, ನಾ ಆತ್ಮ, ನನ್ನವನು ಬಾಬಾ. ಇವ್ ಎರಡು ಲೈನ್ ಕಂಟಿನ್ಯೂಸ್ 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 ಕಂಟಿನ್ಯೂಸ್, ಇವು ಎರಡು ಲೈನ್ ಬಾಹೆಟ್ ಇತ್ತಂದ್ರ ನಮ್ಮಿಂದ ಮೋಹ ಕಂಪ್ಲೀಟ್ ವಾಶ್ ಔಟ್ ಆಕೈತಿ.
ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ಈ ನನ್ನವನು ನನ್ನದು ಅನ್ನೋ ಜಾಗನ್ಯಾಗ ಬಾಬಾನ್ ಇಡ್ಲಿಲ್ಲ, ಮಣಿ ವಸ್ತು ಇವನ್ನೆಲ್ಲ ಇಟ್ರಿ ಅದು ಒಂದಿನ ಹೋಗೋದಂತ ಕೂಡ ಅಂಜಿಕೆಗೂ ಇರ್ತೈತಿ. ಅಂಜಿಕೆ ತಂದ ಸಿಟ್ಟ, ಅಪಮಾನ, ಅಭಿಮಾನ, ಈರ್ಷಾ, ದ್ವೇಷ ಇವೆಲ್ಲ ಬರ್ತಾವ. ಅದಕ್ಕೆ ಯಾವಾಗ್ಲೂ ಅನ್ಕೋತ ಬರೀ ನಾ ಆತ್ಮ. ಮನಿಗೆ ನೀವು ಕಟ್ಟಿದ್ದೀರಿ, ನಿಮ್ ಸ್ವಂತ ಮನಿನ ನೀವು ಕಟ್ಟಿದ್ದೀರಿ. ಕಟ್ಟಬೇಕಾದ್ರೆ ಯಾವಾಗ್ಲೂ ಕಟ್ಟಬೇಕಾದ್ರೆ ಇದು ಅನ್ಕೋಬೇಕಾಗಿತ್ರಿ, ನನ್ನೋ ಬಾಬಾ. ಇದು ಅನ್ಕೊಂಗಿಲ್ರಿ, ಇದು ನಂದ ಮನಿ ಅಂತ ಕಟ್ತಿರ್ ನೋಡ್ರಿ, ಅಲ್ಲಿ ತ್ರಾಸ ಆಕೈತಿ. ಅವಾಗ ಮೂರನೇದವ್ರ ಎಂಟ್ರಿ ಆಗ್ತಾರಿ. ಮೂರನೇದವ್ರ ಎಂಟ್ರಿ ಆದಾಗ ಅವ್ರ ತಮ್ಮ ಪ್ರಕಾರ ನಡ್ಸಾಕ್ ಹಿಡಿತಾರೆ. ಅವ್ರ ತಮ್ಮ ಪ್ರಕಾರ ನಡೆಸ್ದಾಗ ಅವಾಗ ನಿಮ್ಗೆ ಅನಿಸ್ತೈತಿ, ನಾವೆಲ್ಲ ಮೊದ್ಲಿಂದ ಮಾಡ್ಕೋತ ಬಂದೇವಿ, ನಾವೆಲ್ಲ ನಡ್ಕೋತ ಬಂದೇವಿ, ಇದನ್ನೆಲ್ಲ ಕೇಳ್ಕೋತ ಬಂದೇವಿ, ಈಗ ಇವ್ರ ಏನ್ ಬಂದಾರ ಇವ್ರದ ತಮ್ದ ನಡ್ಯಾಕತ್ತೈತಿ, ಹಿಂಗ ಅನ್ಸಾಕ್ ಹಿಡಿತೈತಿ. ಅದಕ್ಕೆ ಯಾವಾಗ ಮನಿ ಕಟ್ತಿದ್ರಲ್ಲ ಅವಾಗ ಮನಿ ಕಟ್ಟಬೇಕಾದ್ರೆ ಇದನ್ನ ಅನ್ಕೋಬೇಕಾಗಿತ್ತು, ಇದು ನಂದಲ್ಲ, ಇದು ನನ್ನವ್ನ್ ಮಾತ್ರ ಬಾಬಾ, ಇದು ನಂದಲ್ಲ, ಇದು ಅನ್ಕೋಬೇಕಾಗಿತ್ರಿ. ಯಾವುದೋ ವಸ್ತು ಯಾವುದೋ ವ್ಯಕ್ತಿಗೆ ಇವ್ರು ನನ್ನೋರಲ್ಲ, ನನ್ನೋ ಬಾಬಾ, ಇವ್ರು ನನ್ನೋರಲ್ಲ, ನನ್ನೋ ಬಾಬಾ, ನಾ ಆತ್ಮ ನನ್ನೋ ಬಾಬಾ, ನಾ ಆತ್ಮ ನನ್ನೋ ಬಾಬಾ, ನಾ ಆತ್ಮ ನನ್ನ ಬಾಬಾ, ನಾ ಆತ್ಮ ನನ್ನ ಬಾಬಾ. ಇದ ಸ್ಮೃತಿ ಕಂಟಿನ್ಯೂಸ್ ಒಳಗ್ ತಿರುಗ್ತಾ ಇತ್ತಂದ್ರೆ ನಮ್ಗೆ ಯಾರ ಮೇಲೂ ಎದ್ರ ಮೇಲೂ ಮೋಹ ಬರುವುದಿಲ್ಲ. ಮೋಹ ಬರ್ಲಿಲ್ಲ ಅಂದ್ರ ಆರಾಮ್ ಹಗುರಾಗಿ ಹಾರ್ತೇನ್ರಿ ನಾ. ಮೋಹ ಇದ್ದಿದ್ದಕ್ಕ ನಾವ್ ಅವ್ರ ಪ್ರತಿ ಕೆಟ್ಟ ವಿಚಾರ ಮಾಡ್ತೇವಿ, ಆಮೇಲೆ ಅವ್ರ ನಮ್ ಪ್ರತಿ ಕೆಟ್ಟ ವಿಚಾರ ಮಾಡ್ತಾರೆ. ಹಿಂಗ ಮಾಡ್ಕೋತ ತಲೆ ಮೇಲೆ ಭಾರ ಹೆಚ್ಚಾಗೈತಿ. ಅದಕ್ಕ ನಾವ್ ಪರಂ ಧಾಮಕ ಬೇಗ ಹಾರ್ತಾ ಇಲ್ಲ. ಸೊ ನಷ್ಟ ಮೋಹಿಗಳು ನಿರ್ಮೋಹಿಗಳಾಗೋ ತನಕ ನಾವ್ ಪರಂ ಧಾಮಕ್ ಹಾರಂಗಿಲ್ಲ. ಅದಕ್ ಒಂದ ಹಾದಿರಿ, ನಾ ಆತ್ಮ ನನ್ನೋ ಬಾಬಾ. ಯಾವ್ದೋ ನೋಡ್ರಿ, ಯಾವಾಗ್ಲೂ ಇದು ಗ್ಲಾಸ್ ಇರ್ಲಿ ಏನ ಸಿಗ್ಲಿ ಯಾವ್ದೋ ಸಿಕ್ಕಿದಾಗ ಒಂದ್ ಅನ್ಕೋತ ಬರ್ರಿ, ನಾ ಆತ್ಮ ನನ್ನೋ ಬಾಬಾ, ನೀರ್ ಕುಡಿಯತ್ತೆ. ಹಿಂಗ್ ಮಾಡುತ್ತ ಬರ್ರಿ, ನಾ ಆತ್ಮ ನನ್ನೋ ಬಾಬಾ, ಆಮೇಲೆ ನೀರ್ ಕುಡಿತು ಬರ್ರಿ. ಮನಿ ಸ್ವಚ್ಛ ಮಾಡ್ಬೇಕದಿ, ಕಸ ಪರಿಶಿ ಮನಿ ಸ್ವಚ್ಛ ಮಾಡ್ಬೇಕಾದ್ರೆ ಯಾವಾಗ್ಲೂ ಇದು ಅನ್ಕೋತ ಬರ್ರಿ, ನನ್ನ ಮನಿ ಅಲ್ಲ, ನಾ ಆತ್ಮ ನನ್ನೋ ಬಾಬಾ, ಕಸ ಪರಿಶಿ ಮಾಡತ್ತೆ. ಇಷ್ಟ ಮಾಡ್ಕೋತಿದ್ರ ನೋಡ್ರಿ, ಮೋಹದಿಂದ ತಾಡ್ತಾ ಹೇಳ್ತೀರಿ, ನಕ್ಕೋತ್ ಹಗರ್ ಮ್ಯಾಗ್ ಪರಮ್ಧಾಮ್ ಹಾರ್ಬಿಡ್ತೀವ್ರಿ. ಓಂ ಶಾಂತಿ ರೀ. ಥ್ಯಾಂಕ್ ಯು. ಬಾಬಾನಿಗೂ ಥ್ಯಾಂಕ್ ಯು. ಇನ್ನ ಬಾಬಾ ಅಂತಾರು, ಆತ್ಮ ಅಭಿಮಾನಿಗಳಾಗ್ರಿ, ಪರಮಾತ್ಮ ಅಭಿಮಾನಿಗಳಾಗ್ರಿ ಅಂತ ಹೇಳ್ತಾರೆ. ಸೊ ಈಗ ನಾನು ಆತ್ಮ ಅಂದ್ರ, ಈಗ ಬಾಬಾ ಅಂತಾರೆ ಇದು ಶುದ್ಧವಾದ ಅಭಿಮಾನ ಅಂತ. ಎದಕ್ಕಂತಾರೆ ಶುದ್ಧವಾದ ಅಭಿಮಾನ? ಇದು ಉಳ್ದದ್ದೆಲ್ಲ ನಾವು ಭೂಮಿಗ್ ಬಂದ ಮೇಲೆ ಏನ್ ಪಡ್ಕೊಂಡೇವಲ್ಲ ಅದ್ರ ಮೇಲೆ ಅಭಿಮಾನ ಪಡ್ತಾ ಇದೀವಿ ನಾವು. ವಸ್ತು, ವ್ಯಕ್ತಿ, ವೈಭವ, ಮತ್ತ ಏನೇನ ವಿಶೇಷತೆಗಳನ್ನ ಪಡ್ಕೊಂಡೇವಿ, ನಾವು ಇದ್ರ ಮೇಲೆ ಅಭಿಮಾನ ಪಡ್ತಾ ಇದೀವಿ. ಆದ್ರೆ ಬಾಬಾ ಹೇಳ್ತಾರೆ ಇದ್ರ ಮೇಲೆ ಅಭಿಮಾನ ಪಡ್ಬೇಡ್ರಿ, ಶುದ್ಧವಾದಂತ ಅಭಿಮಾನ ಪಡ್ರಿ. ಇದು ಶುದ್ಧವಾದಂತ ಅಭಿಮಾನ ಎದಕ್ಕಂತಾನೆ ಬಾಬಾ? ಆತ್ಮ ಅಭಿಮಾನಿ ಆಗ್ರಿ ಅಂತ ಬಾಬಾ ಎದಕ್ಕೆ ಹೇಳ್ತಾನೆ ಅಂದ್ರೆ, ಆತ್ಮದೇನ್ 7 ಗುಣ ಅದಾವ್, ಆ 7 ಗುಣಗಳ ಮೇಲೆ ಅಭಿಮಾನ ಪಡ್ರಿ ಅಂತಾರ ಬಾಬಾ. ಈಗ ಆತ್ಮದ 7 ಗುಣ ಯಾವ್ದ್ರಿ? ಶಾಂತಿ, ಪ್ರೀತಿ, ಶಕ್ತಿ, ಜ್ಞಾನ, ಪವಿತ್ರತೆ, ಆನಂದ, ಸುಖ. ಈ 7 ಗುಣದ ಅಭಿಮಾನ. 7 ಗುಣದ ಅಭಿಮಾನ ಅಂದ್ರೆ ಈಗ ನಾವ್ ಅಂತ ಹೇಳ್ತೇವೆ, ಈಗ ಅಭಿಮಾನ, ಮೋಹ ಅಂದ್ರೆ ಏನ್ರಿ? ಹಿಂಗ್ ಅಂಟ್ಕೊಳ್ದು, ಆಯ್ತಾ? ಹಿಂಗ್ ಅಂಟ್ಕೊಂಡಿರ್ತೇವಿ ಎದ್ರ ಜೊತೆನ. ಕರೆ ಎದ್ರ ಜೊತೆ ಅಂಟ್ಕೋಕತ್ತೇವ್ರಿ? ತಪ್ಪ ಅಂಟ್ಕೋಕತ್ತೇವ್ರಿ. ಎದ್ರ ಜೊತೆ ಅಂಟ್ಕೋಕತ್ತೇವ ಅಂದ್ರೆ ಯಾವುದು ಹೋಗೋದೈತಿ, ಯಾವುದು ಶಾಶ್ವತ ಅಲ್ಲ, ಯಾವುದು ನನ್ನ ಕೈಯಾಗಿಲ್ಲ, ಅದ್ರ ಜೊತೆ ನಾ ಅಂಟ್ಕೋಕತ್ತೇನೆ. ಅದ್ರ ಬದಲಾಗಿ ಈ ಕೈಯನ್ನ ವಸ್ತು, ವೈಭವ, ವ್ಯಕ್ತಿ, ಏನೇನ ಇರ್ಬೋದಲ್ರಿ, ಅವ್ನ ಯಾವ್ಯಾವ ನಂದ್ ಅನ್ನತಿಲ್ಲ, ಅದು ಯಾವ್ದು ಕೂಡ ನಂದಲ್ಲ, ಅದ್ರ ಮೇಲೆ ಅಂಟ್ಕೋಕತ್ತೆ, ಅದು ಹೋಗೋದೈತೆ. ಈ ಕೈ ಜಾಗನಾಗೆ 7 ಗುಣ ಇಡ್ಬೇಕ್ರಿ. ಈ 7 ಗುಣ ಜೊತೆ ಅಂಟ್ಕೋಬೇಕು. ಇದಕ್ಕಂತಾನೆ ಬಾಬಾ ಆತ್ಮಾಭಿಮಾನಿ. 7 ಗುಣ ಜೊತೆ ಅಂಟ್ಕೋಬೇಕಂದ್ರೆ ಏನ್ ಬೇಕಾದಾಗ್ಲಿ, ಯಾರು ಏನ್ ಬೇಕಾದನ್ಲಿ, ಎಷ್ಟ್ ಕೆಲಸ ಕೆಡ್ಲಿ, ಆದ್ರೆ ನಾ ಶಾಂತಿ ಬಿಟ್ಕೊಡಂಗಿ. ಇದಕ್ಕಂತಾರಿ ಶುದ್ಧವಾದಂತ ಅಭಿಮಾನ. ಮೋಹ ಅಂದ್ರೆ ಅರ್ಥ ಏನ್ ಹೇಳ್ರಿ? ಬಿಟ್ಟು ಕೊಡಂಗಿಲ್ಲ ನಾವ್, ಇದು ನಂದ ಇನ್ನ ಬಿಟ್ಟು ಕೊಡಂಗಿಲ್ಲ ಅಂತ ಅತ್ತೇವ್. ಕರೆ ಅದು ಹೋಗೋದ ಒಂದಿನ, ಹೌದಾ? ಅದನ್ನ ಎದ್ರ ಮೇಲೆ ಮೋಹ ಇಡ್ರಿ ಅಂದ್ರೆ, ನಾ ಶಾಂತಿ ಬಿಟ್ಟು ಕೊಡಂಗಿಲ್ಲ, ಇದ್ರ ಮೇಲೆ ಮೋಹ ಬರ್ಲಿ.
ಏನ್ ಬೇಕಾದಾಗ್ಲಿ ನಾ ಮಾತ್ರ ಎಲ್ಲರೂನು ಪ್ರೀತಿನೇ ಮಾಡ್ತೇನೆ, ಇದು ಅಭಿಮಾನ, ಇದ್ರ ಮೇಲೆ ಅಭಿಮಾನ. ಏನ್ ಬೇಕಾದಾಗ್ಲಿ ನನ್ನ ಪವಿತ್ರತೆಯನ್ನ ನಾ ಬಿಟ್ಟುಕೊಡಂಗಿಲ್ಲ, ಇದ್ರ ಮೇಲೆ ಅಭಿಮಾನ. ಏನ್ ಬೇಕಾದಾಗ್ಲಿ ನಾನ್ ಜ್ಞಾನದ ಮನನ ಚಿಂತನೆ ಮಾಡ್ತೇನೆ, ಜ್ಞಾನ ಸ್ವರೂಪಿ ಆಗ್ತೇನೆ, ಜ್ಞಾನವನ್ನ ಬಿಟ್ಟು ಕೊಡೋದಿಲ್ಲ, ಇದ್ರ ಮೇಲೆ ಅಭಿಮಾನ. ಮತ್ತು ಸುಖದ ಮೇಲೆ ಅಭಿಮಾನ, ಆನಂದದ ಮೇಲೆ ಅಭಿಮಾನ. ಏನ್ ಬೇಕಾದಾಗ್ಲಿ ಖುಷಿ ಮಾತ್ರ ಬಿಟ್ಟು ಕೊಡೋಗಿಲ್ಲ, ಖುಷಿ ಮೇಲೆ ಮೋಹ, ಖುಷಿ ಮೇಲೆ ಅಭಿಮಾನ. ಈ ರೀತಿ 7 ಗುಣಗಳ ಮೇಲೆ ನಮಗೇನ್ ಬರ್ಬೇಕ್ರಿ? ಮೋಹ ಬರ್ಬೇಕು. ಇನ್ನಂತೂ ಬಾಬಾ ಮೋಹ ಬಿಡಲ್ಲ. ಮತ್ತೆ ಎದ್ರ ಮೇಲೆ ನೋಡ್ರಿ, ಒಂದ ನಾವ್ ಬಿಟ್ಟು ಕೊಡಾಕತ್ತೀವಿ ಅಂದ್ರೆ, ಈಗ ಸಣ್ಣ ಹುಡುಗರ್ಗ ಏನ್ರ ನಾವ್ ತಿನ್ನಿಸ್ತಾ ಇದೀವಿ, ಅದ್ರ ಕಡೆ ಏನ್ರ ಇಸ್ಕೋಬೇಕಿತ್ತಂದ್ರ ಅದಕ್ ನಾವ್ ಮತ್ ಏನ್ರ ಆ ಜಾಗನಾಗ ಕೊಡ್ತೇವೆ. ಆ ಜಾಗನಾಗ ಕೊಟ್ಟ ಮೇಲೆ ಅವ್ ಏನ್ ಮಾಡ್ತಾವ್ರಿ, ಅದನ್ನ ಬಿಡ್ತಾವ್. ಈಗ ಮಂಗಗೂ ಕೂಡ ಏನೋ ವಾಚ್ ಏನೋ ನೀವ್ ಇಟ್ಟಿರ್ತೀರ, ಅದ್ರ ಕೈಯಾಗ ಹಿಡ್ಕೊಂಡ್ ಬಿಟ್ಟಿರ್ತದ, ಅದು ಬಿಡಂದ್ರ ಬಿಡಂಗಿಲ್ರಿ. ಮಂಗ ಬಾಳ ಮೋಹಿ ಇರ್ತೈತಿ. ಅದಕ್ ಏನ್ ಮಾಡ್ತೀರಿ, ಕಡ್ಲಿಕಾಳು ಏನೋ ಬಾಳೆ ಏನೋ ಅದಕ್ ಬೇರೆದ್ ಕೊಡ್ತೀರಿ. ಬೇರೆದ್ ಕೊಟ್ಟ ಮೇಲೆ ಆ ಕೈಯಿಂದ ಅದಕ್ ಕೈ ಬಿಡ್ತೈತ್ರಿ. ಅದೇ ರೀತಿ ಬಾಬಾನು ಹೇಳ್ತಾನು, ಉಳ್ದಿದ ಜೊತೆಗೆ ಈ ಮೋಹ, ಈ ಕೈ ಅಂತೂ ಅಟ್ಯಾಚ್ಮೆಂಟ್ ನಾಗ ನಾವು ಸಂಸ್ಕಾರ ಅಂತೂ ಮಾಡ್ಕೊಂಡಿವಿ. ಇದ್ರ ಮೇಲೆ ಮೋಹ ಅಂತೂ ವ್ಯಕ್ತಿ, ಈ ಕೈ ಅಂದ್ರೆ ವ್ಯಕ್ತಿ, ವೈಭವ, ವಸ್ತು, ಆಭರಣ ಅಥವಾ ಏನೇನೋ ಇಟ್ಕೊಂಡೇವಲ್ರಿ, ಅದ್ರ ಜೊತೆ ಮೋಹದಲ್ಲಿ ಬಂದಿರ್ತಲ್ಲ. ಈ ಜಾಗನ್ಯಾಗ ನಾನು 7 ಗುಣಗಳನ್ನ ಇಡ್ಬೇಕು, ಇದ್ರ ಮೇಲೆ ನಾ ಮೋಹ ಬರ್ಬೇಕು, ಇದನ್ನ ನಾ ಬಿಟ್ಟು ಕೊಡ್ಬಾರ್ದಂತ ಇತ್ತಂದ್ರ ಆಮೇಲೆ ಇದ್ರ ಮೇಲೆ ನೀವ್ ಏನ್ ಮಾಡ್ಬೇಕ್ರಿ, ಫೋಕಸ್ ಮಾಡ್ಬೇಕು. ಇದಕ್ ಬಾಬಾ ಅಂತಾನ ಆತ್ಮಾಭಿಮಾನಿ ಅಂತ. ಮತ್ ಬಾಬಾ ಅಂತ ಪರಮಾತ್ಮ ನನ್ನೋಣ್ಯಾರ ಬಾಬಾ. ಬಾಬಾನ ಸಂಸ್ಕಾರ, ಬಾಬಾನ್ ಗುಣ, ಬಾಬಾ ದಯಾ ಅದಾನ್ರಿ, ಹೃದಯ ಅದಾನು, ದೊಡ್ಡ ಮನಸ್ಸದಾನು, ಮತ್ತೇನೇನ್ ಅದಾವಲ್ರಿ ಬಾಬಾನ ಗುಣಗಳು. ಆ ಗುಣಗಳನ್ನ ನಾ ಬಿಟ್ಟು ಕೊಡಬಾರ್ದು. ಅದಕ್ಕಂತಾನೆ ಬಾಬಾ ಪರಮಾತ್ಮ ಅಭಿಮಾನಿ. ಈ ಆತ್ಮ ಅಭಿಮಾನಿ, ಪರಮಾತ್ಮ ಅಭಿಮಾನಿ ನಾವ್ ಆದ್ರಂದ್ರ ಡ್ರಾಮಾ ಅಭಿಮಾನಿ ನಂಗ್ ಸಹಜ ಆಕೈತೆ. ಈಗ ಡ್ರಾಮಾ ಅನ್ಕೊಂಡ ಒಳಗ್ ನುಂಗ್ಕೋತೀವ್ರಿ. ಡ್ರಾಮಾನಾಗ ಹಿಂಗ ಪಾತ್ರ ಇತ್ತೋರಿ, ಡ್ರಾಮಾನಾಗ ಅದ ನಡ್ಯಾತೈತೋ ಅಂತ ಒಂದು ಜೀರ್ಣ ಆಗ್ಬತ್ರಿ ಡ್ರಾಮಾ ಜ್ಞಾನ. ಈ ಡ್ರಾಮಾ ಮೇಲೆ ನಮ್ಗೆ ಅಭಿಮಾನ ಬರ್ಬೇಕು. ಏನ್ ಪಾತ್ರ ನಮ್ಗೆ ಸಿಕ್ಕಿದೆ, ನಾ ಸಂತುಷ್ಟದೇನೆ. ಏನ್ ನಡೀತಾ ಇದೆ, ಇದು ಕಲ್ಯಾಣ ನಡೀತಾ ಇದೆ. ಈ ಡ್ರಾಮಾ ಅಭಿಮಾನಿ ನಮ್ಗೆ ಬರ್ಬೇಕಂದ್ರೆ ಇವೆರಡು ನಮ್ಗೆ ಬೇಕೇ ಬೇಕ. ಆತ್ಮ ಅಭಿಮಾನಿ, ಯಾಕಂದ್ರೆ ನಮ್ ಫೋಕಸ್ ಎಲ್ಲ ನಮ್ ಮೇಲೆ ಬರ್ತೈತೆ. ಆತ್ಮ ಅಭಿಮಾನಿ ಆಗೋದ್ರಿಂದ ಫೋಕಸ್ ಎಲ್ಲ ನಮ್ ಮೇಲೆ, ಪರಮಾತ್ಮ ಅಭಿಮಾನಿ ಆಗೋದ್ರೆ ಫೋಕಸ್ ಎಲ್ಲ ಬಾಬನ್ ಮೇಲೆ. ಈ ಬರೋದ್ರಿಂದ ನಮ್ಗೆ ಬೇರೆಯವ್ರ ಕಡೆ ಲಕ್ಷ್ಯ ಹೋಗೋದಿಲ್ಲ. ಅವಾಗ ಡ್ರಾಮಾ ಜ್ಞಾನ ನಾವು ಬಳಸ್ಬೇಕು, ಯೂಸ್ ಮಾಡ್ಬೇಕು ಅಂತ ಅನ್ಸಂಗೆ ಸಹಜವಾಗಿ ಡ್ರಾಮಾ ನಮ್ಗೆ ಏನಾಗ್ತೈತಿ, ಸೇರ್ಲಿಕ್ಕೆ ಹಿಡಿತೈತ್ರಿ. एक तुम ही मेरे संसार हो, एक तुम ही मेरे संसार हो, सारी सृष्टि के पालनहार हो, सारी सृष्टि के पालनहार हो, हम सबके कारणहार हो, एक तुम ही मेरे संसार हो, बाबा तुम ही मेरे संसार हो। कोई ईश्वर कहे, कोई अल्लाह कहे, कोई अरब कहे, कोई साहेब कहे, कोई मौला कहे, कोई दाता कहे, कोई भगवंत, कोई विधाता कहे, जो भी कहना वो कहने दो, मेरे लिए तो तुम बाबा हो, एक तुम ही मेरे संसार हो, बाबा तुम ही मेरे संसार हो। तेरा बन के समझे हो बाबा, प्रेम की परिभाषा, तू ही मेरा विश्वास, तू ही मेरी आशा, तू ही मेरी आशा, मेरे दिल की तुम पुकार हो,
मेरे दिल की तुम पुकार हो, मेरे जीवन के तुम बहार हो, मन मंदिर के तुम श्रृंगार हो, एक तुम ही मेरे संसार हो, बाबा तुम ही मेरे संसार हो।